ಮಚ್ಚು ರಾಕ್ಷಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಅದು ಕರ್ನಾಟಕ ಪೊಲೀಸರಿಗೆ ಸವಾಲಾಗಿದ್ದ ಎಟಿಎಂ ಅಟ್ಯಾಕ್. ಕೊನೆಗೂ ಸೆರೆ ಸಿಕ್ಕ ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ದ ಕಿರಾತಕ. ಆ ರಾಕ್ಷಸ ಸಿಕ್ಕಿದ್ದು ಹೇಗೆ, ಪೊಲೀಸರಿಗೆ ಸಿಕ್ಕ ಸುಳಿವು ಏನು, ಇದುವೇ ಇವತ್ತಿನ ವಿಶೇಷ ಮಚ್ಚು ರಾಕ್ಷಸ. ಬೆಂಗಳೂರಿನಲ್ಲಿ ಎಟಿಎಂನಲ್ಲಿ ಮಹಿಳೆ ಮೇಲೆ ಹಲ್ಲೆ ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ವರ್ಷಗಳ ನಂತರ ಆರೋಪಿಯ ಬಂಧನವಾಗಿದೆ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಮದನಪಲ್ಲಿ ಪೊಲೀಸರ ವಶದಲ್ಲಿ ಆರೋಪಿ ಮಧುಕರ ರೆಡ್ಡಿ ಇದ್ದಾನೆ. ಆದರೆ ಹಲ್ಲೆಗೈದಿದ್ದವನೇ ಈ ಮಧುಕರ ರೆಡ್ಡಿ ಎಂದು ಸ್ಪಷ್ಟತೆ ಇಲ್ಲ. ಇನ್ನು ರಾಜ್ಯ ಪೊಲೀಸರಿಂದ ಈ ಕುರಿತಾಗಿ ಸ್ಪಷ್ಟ ಮಾಹಿತಿ ಸಿಗುವಂತದ್ದು ಬಾಕಿ ಇದೆ. 2013ರ ನವೆಂಬರ್ 19ರಂದು ಕಾರ್ಪೊರೇಷನ್ ಬ್ಯಾಂಕ್ ಎಟಿಎಂನಲ್ಲಿ, ಏನು ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ನಲ್ಲಿ ಇರತಕ್ಕಂತಹ ಕಾರ್ಪೊರೇಷನ್ ಬ್ಯಾಂಕ್ನ ಎಟಿಎಂನಲ್ಲಿ ಜ್ಯೋತಿ ಉದಯ್ ಎಂಬ ಮಹಿಳೆಯ ಮೇಲೆ ಹಲ್ಲೆ ನಡೆದಿತ್ತು. ಬೆಳಗ್ಗೆ 7:15ರ ವೇಳೆಗೆ ಹಣ ತೆಗೆಯೋದಕ್ಕೆ ಬಂದಿದ್ದ ಜ್ಯೋತಿ ಅವರ ಮೇಲೆ ಈತ ಮಚ್ಚಿನಿಂದ ಹಲ್ಲೆಗೈದಿದ್ದ. ಎಸ್ಜೆ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಇನ್ನು ಬೆಂಗಳೂರಿನ ಎಟಿಎಂನಲ್ಲಿ ನಡೆದ ಹಲ್ಲೆಯ ಆರೋಪಿ ಮಧುಕರ್ ರೆಡ್ಡಿಯನ್ನು ಗುರುತಿಸಿದ್ದು ಟ್ರಾಫಿಕ್ ಪೊಲೀಸರು. ಜನವರಿ 31ರಂದು ಸಂಜೆ ಮದನಪಲ್ಲಿಯ ನಲ್ಲಪಲ್ಲಿಯ ಬಳಿ ರಸ್ತೆಯಲ್ಲಿ ನಿಂತಿದ್ದ ರೆಡ್ಡಿಯನ್ನ ನೋಡಿದ ಟ್ರಾಫಿಕ್ ಪೊಲೀಸರು ಈತನನ್ನ ಎಲ್ಲೋ ನೋಡಿದ ನೆನಪಿದೆಯಲ್ಲ ಅಂತ ಹಿಡಿದಿದ್ದಾರೆ. ಆಗ ಮೊದಲು ಅನುಮಾನಾಸ್ಪದವಾಗಿ ಮಾತನಾಡಿದ್ದಾನೆ. ಆಗ ಟ್ರಾಫಿಕ್ ಪೊಲೀಸರು ಮದನಪಲ್ಲಿ ಠಾಣಾ ಪೊಲೀಸರ ವಶಕ್ಕೆ ಈತನನ್ನ ನೀಡಿದ್ದಾರೆ. ಪೊಲೀಸರಿಂದ 3 ದಿನಗಳಿಂದ ಮಧುಕರ್ ರೆಡ್ಡಿಯ ವಿಚಾರಣೆ ನಡೆದಿದೆ. ಆಗ ಪೊಲೀಸರ ಬಳಿ ನಾನೇ ಹಲ್ಲೆ ಮಾಡಿದ್ದು ಅಂತ ಹೇಳಿಕೆ ನೀಡಿದ್ದಾನೆ ಅಂತ ಸದ್ಯ ಮಾಹಿತಿ ತಿಳಿದು ಬಂದಿದೆ. ಇನ್ನು ಎಟಿಎಂ ಹಲ್ಲೆಕೋರನ ಬಂಧನದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ಆಂಧ್ರ ಮತ್ತು ಕರ್ನಾಟಕ ಪೊಲೀಸರ ಜಂಟಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈತ ಸಿಕ್ಕಿಬಿದ್ದಿದ್ದಾನೆ. 3 ವರ್ಷಗಳ ನಂತರ ಆಂಧ್ರಪ್ರದೇಶದಲ್ಲಿ ಪ್ರಕರಣದ ಆರೋಪಿಯನ್ನ ಬಂಧಿಸಲಾಗಿದೆ ಅಂತ ರಾಮನಗರದ ಬಿಡದಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ನೋಡಿ, ನಮ್ಮ ಪೊಲೀಸ್ನವರು ಮೊದಲನೇದಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು 3 ವರ್ಷದ ನಂತರ ಎಟಿಎಂನಲ್ಲಿ ಒಬ್ಬ ಹೆಣ್ಣುಮಗಳನ್ನು ಅವರೇನು ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು, ಅವನನ್ನು ಹಿಡಿದಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅಂದರೆ ಯಾರು ಕೂಡ ಕಾನೂನನ್ನು ಮರೆಮಾಚಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ನೋದಕ್ಕೆ ಇದು ಒಂದು ಕೂಡ ನಿದರ್ಶನ. ಕರ್ನಾಟಕ ಪೊಲೀಸು ಆಂಧ್ರ ಪೊಲೀಸ್ನವರ ಸಹಕಾರದಿಂದ ಹಿಡಿದಿದ್ದಾರೆ ಅನಂತಪುರದಲ್ಲಿ. 2013ರ ನವೆಂಬರ್ 19ರಂದು ಬೆಂಗಳೂರು ಬೆಚ್ಚಿ ಬಿದ್ದಿತ್ತು. ಕಾರ್ಪೊರೇಷನ್ ಬ್ಯಾಂಕ್ ಎಟಿಎಂನಲ್ಲಿ ಈ ಒಂದು ಘೋರ ಕೃತ್ಯ ನಡೆದಿತ್ತು. ಕಾರ್ಪೊರೇಷನ್ ಸರ್ಕಲ್ ನಲ್ಲಿರತಕ್ಕಂತಹ ಕಾರ್ಪೊರೇಷನ್ ಬ್ಯಾಂಕ್ ಎಟಿಎಂನಲ್ಲಿ ಹಣ ತೆಗೆಯೋದಿಕ್ಕೆ ಅಂತೇಳಿ ಜ್ಯೋತಿ ಉದಯ್ ಅವರು ಬಂದಿದ್ರು. ಅವರು ಹಣ ತೆಗೆಯೋದಿಕ್ಕೆ ಅಂತೇಳಿ ತಮ್ಮ ಬ್ಯಾಗ್ನಿಂದ ಎಟಿಎಂ ಕಾರ್ಡ್ ಅನ್ನ ಹೊರತೆಗೆದು ಪಕ್ಕದಲ್ಲೇ ಇದ್ದಂತಹ ಒಂದು ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಂತವರು ಜ್ಯೋತಿ ಉದಯ್ ಅವರು. ಆದ್ರೆ ಯಾವಾಗ ಅವರು ಬ್ಯಾಂಕ್ ಇಂದ ಇನ್ನೂ ತಮ್ಮ ಬ್ಯಾಗ್ ಇಂದ ಇನ್ನೂ ಕೂಡ ಎಟಿಎಂ ಕಾರ್ಡ್ ಅನ್ನ ಹೊರ ತೆಗೆದಿರಲಿಲ್ಲ, ಅಷ್ಟೊತ್ತಿಗಾಗ್ಲೇನೆ ಈತ ಒಳನುಗ್ಗಿದ್ದ, ಶಟರ್ ಅನ್ನ ಕ್ಲೋಸ್ ಮಾಡಿದ್ದ. ಶಟರ್ ಅನ್ನ ಕ್ಲೋಸ್ ಮಾಡ್ತಿದ್ದಂತೆ ಇವರು ಭಯಭೀತರಾಗಿದ್ರು, ಅವ್ರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರು. ಆದ್ರೆ ಅಷ್ಟೊತ್ತಿಗಾಗ್ಲೇನೆ ಆತ ಅವರ ಕುತ್ತಿಗೆಯ ಮೇಲೆ ಕೈ ಇಟ್ಟಿದ್ದ. ಜೊತೆಗೆ ಮಾತನಾಡಬಾರ್ದು, ಬೊಬ್ಬೆ ಹೊಡಿಬಾರ್ದು ಅನ್ನುವಂತಹದ್ದನ್ನು ಕೂಡ ಅವರಿಗೆ ಸೂಚನೆಯನ್ನ ನೀಡಿದ್ದ. ಈ ಮೂಲಕ ಅವ್ರನ್ನ ಬೆದರಿಸಿದ್ದಂತಹ ಈತ ತನ್ನ ಬ್ಯಾಗ್ನಿಂದ ನಿಧಾನವಾಗಿ ಒಂದು ಮಚ್ಚನ್ನು ಹೊರತೆಗಿತಾನೆ. ಮಚ್ಚು ಪಿಸ್ತೂಲನ್ನು ಮೊದಲಿಗೆ ಹೊರತೆಗಿತಾನೆ, ಅದ್ರ ಜೊತೆಗೆ ಒಂದು ಮಚ್ಚನ್ನು ಕೂಡ ಆತ ಹೊರತೆಗಿತಾನೆ. ಆ ಮೂಲಕ ಅವ್ರನ್ನ ಬೆದರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ. ಬಾಯ್ ಬಿಡಬಾರದು ಅನ್ನುವಂಥದ್ದನ್ನ ತನ್ನ ಮಾತಿನ ಮೂಲಕವಾಗಿ ಕೂಡ ಹೇಳುವಂಥದ್ದು, ತನ್ನ ಪಿಸ್ತೂಲ್ನ ಮೂಲಕವಾಗಿ ಕೂಡ ಆತ ತೋರಿಸ್ತಾನೆ.
ಅಷ್ಟೊತ್ತಿಗಾಗ್ಲೇನೆ ಜ್ಯೋತಿ ಉದಯ್ ಅವರು ಬೆಚ್ಚಿ ಬಿದ್ದಿರ್ತಾರೆ. ಅವರಿಗೆ ಮುಂದೆ ಏನು ಮಾಡಬೇಕು ಅನ್ನೋದು ತೋಚಲಾರದಂತ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಆತ ಮಚ್ಚನ್ನು ಹೊರತೆಗಿತಾನೆ. ತನ್ನ ಬ್ಯಾಗ್ನ ಇನ್ನೊಂದು ಬದಿಯಲ್ಲಿ ಇಟ್ಟಿದ್ದಂತಹ ಮಚ್ಚನ್ನು ಹೊರತೆಗಿತಾನೆ. ಆತ ನೆಕ್ಸ್ಟ್ ಅವ್ರಿಗೆ ಡೈರೆಕ್ಷನ್ ಮಾಡ್ತಾನೆ. ಏನು ಹಣ ಡ್ರಾ ಮಾಡಬೇಕು ಅನ್ನೋಂಥದನ್ನ ಡೈರೆಕ್ಷನ್ ಕೊಡ್ತಾನೆ. ಹಾಗೇನೆ ಅವರು ಬೆದರ್ತಾನೆ ಹೊರಗಡೆ ಹೋಗುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದ್ರೆ ಅವರು ಅವಾಗ ಹಣವನ್ನು ಕೊಡೋದಕ್ಕೆ ಹೋಗೋದಿಲ್ಲ, ಬದಲಿಗೆ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಜ್ಯೋತಿಯವರು. ಆ ಸಂದರ್ಭದಲ್ಲಿ ಅವರ ಮೇಲೆ ಅಲ್ಲೇನೆ ಆ ಮಚ್ಚಿನಿಂದ ಅವರ ತಲೆಗೆ ತನ್ನ ಕೈಯಲ್ಲಿದ್ದಂತ ಮಚ್ಚಿನಿಂದ ಆತ ಕಡಿತಾನೆ, ಹಲ್ಲೆ ನಡೆಸ್ತಾನೆ. ಅಲ್ಲಿಂದ ಅವರ ಬ್ಯಾಗ್ನಲ್ಲಿದ್ದಂಥ ATM ಕಾರ್ಡ್ ಅನ್ನ ಮತ್ತು ಮೊಬೈಲ್ ಅನ್ನ ಆತ ಕಿತ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ತನ್ನ ಮಚ್ಚನ್ನು ಅಲ್ಲೇನೆ ಒಂದು ಪೇಪರ್ನಲ್ಲಿ ಉಜ್ಜಿಕೊಳ್ತಾ ಇರುವಂತದ್ದು ಕೂಡ. ಅಂದ್ರೆ ಇವೆಲ್ಲವೂ ಕೂಡ ಬೆಳಗಿನ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದು. ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಹಿಂಬದಿಯಲ್ಲಿ ಇರ್ತಕ್ಕಂಥ ಆ ಒಂದು ಶಟರ್ ಕ್ಲೋಸ್ ಆಗಿರ್ತಕ್ಕಂಥ ಕೂಡ ನಮಗೆ ಸ್ಪಷ್ಟವಾಗಿ ಗೋಚರ ಆಗತ್ತೆ. ಮತ್ತು ವೆಹಿಕಲ್ಗಳು ಅಲ್ಲಿ ಪಾಸ್ ಆಗ್ತಾ ಇರ್ತವೆ, ಆದ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಯಾಕಂದ್ರೆ ಶಟರ್ ಕ್ಲೋಸ್ ಆಗಿರುತ್ತೆ. ಹೀಗಾಗಿ ಈತ ಇಲ್ಲಿ ಒಳಗಡೆ ಬಂದು ಸೇರ್ಕೊಂಡಿರುವಂತದ್ದು ಯಾರೊಬ್ಬರಿಗೂ ಕೂಡ ಗೊತ್ತಿರೋದಿಲ್ಲ. ಇನ್ನೊಂದು ಬದಿಯಲ್ಲಿ ATM ನ ಆ ಒಂದು ಮಷಿನ್ ಪಕ್ಕದಲ್ಲೇ ಜ್ಯೋತಿ ಉದಯ್ ಅವರು ಬಿದ್ದಿರ್ತಾರೆ. ಈತ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅವನಿಗೂ ಕೂಡ, ಯಾಕಂದ್ರೆ ಅವರೇ ನಾನು ಬೆದರಿಸಿದ ತಕ್ಷಣ ದುಡ್ಡು ಕೊಡಬಹುದು ಅನ್ನುವಂತಹ ರೀತಿಯಾದಂತಹ ಲೆಕ್ಕಾಚಾರ ಬಹುಶಃ ಈ ದುಷ್ಕರ್ಮಿಯದ್ದು ಇತ್ತು ಅನ್ನುವಂಥದ್ದು ಕೂಡ ಆತನ ನಡೆಯನ್ನ ಗಮನಿಸಿದಾಗ ಗೊತ್ತಾಗುತ್ತೆ. ನಂತರ ತನ್ನ ಮಚ್ಚನ್ನ ಕ್ಲೀನ್ ಮಾಡ್ಕೊಳ್ತಾನೆ. ಬಹುಶಃ ಬಹಳ ಆರಾಮವಾಗಿ ಆ ಒಂದು ATM ನ ಒಳಗಡೆನೆ ಇವೆಲ್ಲವೂ ಕೂಡ ಮಾಡೋ ತನಕ ಕೂಡ ಈ ಶಟರ್ನ ಯಾರು ಕ್ಲೋಸ್ ಮಾಡ್ಲಾರರು ಅನ್ನುವಂಥ ವಿಶ್ವಾಸ ಬಹುಶಃ ಆತನಿಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ನಂತರ ಅವರ ಬ್ಯಾಗ್ ಕೈ ಹಾಕಿ ಅದರಿಂದ ATM ಕಾರ್ಡ್ ಅನ್ನು ಕೂಡ ಎಗರಿಸಿಕೊಂಡು ಅಲ್ಲಿಂದ ಸೀದಾ ಹೋಗಿ ಈ ಒಂದು ಶಟರ್ ಅನ್ನ ಓಪನ್ ಮಾಡಿಕೊಂಡು ಸೀದಾ ಹೊರಗಡೆ ಹೋಗ್ತಾನೆ ಈ ದುಷ್ಕರ್ಮಿ. ಸದ್ಯ ಖಾಕಿ ಬಲೆಗೆ ಬಿದ್ದಿರುವ ಆರೋಪಿಯನ್ನ ಪೊಲೀಸರು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಪೊಲೀಸರ ಹಲವು ಪ್ರಶ್ನೆಗಳಿಗೆ ಆತ ಉತ್ತರವನ್ನು ಕೂಡ ಕೊಟ್ಟಿದ್ದಾನೆ. ಅವರು ಈಗಾಗಲೇ ಹಲವಾರು ಪ್ರಶ್ನೆಗಳನ್ನು ಕೂಡ ಆತನಿಗೆ ಕೇಳಿದ್ದಾರೆ. ಇದಕ್ಕೆ ಆತ ಉತ್ತರಿಸಿದ್ದಾನೆ. ಪೊಲೀಸರು ಕೇಳಿರ್ತಕ್ಕಂಥ ಪ್ರಶ್ನೆಗಳೇನು, ಅದಕ್ಕೆ ಆರೋಪಿ ಕೊಟ್ಟ ಉತ್ತರಗಳು ಏನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. దేంట్లో పోతాయి ఏమంటారు ఎట్లా మంటారు నువ్వు మా ఊర్లో బాంబులు అది చెప్పురా ముండా అది చెప్పురా అది తెలుసు నీళ్ళు జగన్ కాలనీలు కదా ఇల్లు ఎక్కడ ఎవరు ఆయనతో ఎవరున్నారు ఆయనతో ఎవరున్నారు బాబు కాలనీ మీ ఇల్లు ఫస్ట్ ముందు వేరే ఇల్లు ఉన్నావు అది చెప్పి మనం వచ్చినాము ఏమే ఇల్లు మార్చాము కదా ఇక్కడ వచ్చా పిల్లమా ಜ್ಯೋತಿ ಉದಯ್ ಮೇಲೆ ಹಲ್ಲೆ ನಡೆಸಿದ್ದ ಆರೋಪಿಯ ಬಂಧನವಾಗಿದ್ರೆ ಆತನಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಜ್ಯೋತಿಯವರ ಪತಿ ಉದಯ್ ಹೇಳಿದ್ದಾರೆ. ಟಿವಿ ಜೊತೆ ಮಾತನಾಡಿದ ಅವರು, ಇದೊಂದು ಒಳ್ಳೆಯ ಬೆಳವಣಿಗೆ. 3 ವರ್ಷಗಳ ಹಿಂದೆ ಹಲ್ಲೆ ನಡೆದಾಗ ಆಘಾತಕ್ಕೊಳಗಾಗಿದ್ದೆವು. ಈಗ ಆರೋಪಿ ಸಿಕ್ಕಿದ್ದು, ಆತನಿಗೆ ಶಿಕ್ಷೆಯಾದ್ರೆ ಘಟನೆಗೆ ಅಂತ್ಯ ಸಿಕ್ಕಂತಾಗತ್ತೆ ಅನ್ನುವಂತಹ ಮಾತನ್ನು ಕೂಡ ಉದಯ್ ಅವರು ಹೇಳಿದ್ದಾರೆ. ಜ್ಯೋತಿಯವರ ಪತಿ ಉದಯ್ ಜೊತೆ ನಮ್ಮ ಪ್ರತಿನಿಧಿ ಆನಂದ್ ಮುರಳಿ ನಡೆಸಿರುವ ಮಾತುಕತೆ ಇಲ್ಲಿದೆ. 3 ವರ್ಷಗಳ ಹಿಂದೆ ಕಾರ್ಪೊರೇಷನ್ ATM ನಲ್ಲಿ ಏಕಾಏಕಿ ಜ್ಯೋತಿ ಉದಯ್ ಅವರ ಮೇಲೆ ಹಲ್ಲೆ ಆಗಿತ್ತು. ಮಾರಣಾಂತಿಕ ಹಲ್ಲೆ ಮಾಡಿದಂತ ಆರೋಪಿ ಇವತ್ತು ಸಿಕ್ಕಿ ಬಿದ್ದಿದ್ದಾನೆ. ಈ ಬಗ್ಗೆ ಈಗಾಗಲೇ ಸ್ಪಷ್ಟೀಕರಣ ಸಿಕ್ಕಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ, ಒಟ್ಟಾರೆ ಆರೋಪಿ ಸಿಕ್ಕಿರೋ ಬಗ್ಗೆ ಮಾಹಿತಿಯ ಬಗ್ಗೆ ಮತ್ತೆ ಒಟ್ಟಾರೆ ಪ್ರಕರಣದ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಜ್ಯೋತಿ ಉದಯ್ ಅವರ ಗಂಡ ಉದಯ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಅಂತ ಸರ್, ಈಗ ಆರೋಪಿ ಸಿಕ್ಕಾಗಿದೆ, ಏನು ಹಲ್ಲೆ ಮಾಡಿದ್ದ ಏಕಾಏಕಿ ATM ನ ಒಳಭಾಗದಲ್ಲಿ ತಮ್ಮ ವೈಫ್ ಅವ್ರ ಮೇಲೆ ಇವತ್ತು ಸಿಕ್ಕಿದ್ದಾರೆ, ಏನ್ ಹೇಳ್ತೀರಾ ಅಂತ? ಸಿಕ್ಕಿದ್ದು ಒಳ್ಳೆ ಬೆಳವಣಿಗೆನೆ. ಅವನಿಗೆ ಆದಷ್ಟು ಕಠಿಣ ಶಿಕ್ಷೆ ಆಗಬೇಕು ಅಂತ ನಾವು ಬಯಸ್ತೀವಿ. ಸಾಕಷ್ಟು ದೂರ ಅಂದ್ರೆ 3 ವರ್ಷಗಳ ಕಾಲ ತಳ್ತಾ ಬಂತು. ಅಂದ್ರೆ ಪ್ರಕರಣ ಆರೋಪಿ ಸಿಕ್ಕಿರ್ಲಿಲ್ಲ, ಎಲ್ಲೋ ಒಂದ್ ಕಡೆ ಹೋಗ್ಕೋತಿದ್ದ. ಈಗ ಆರೋಪಿ ಸಿಕ್ಕಿದ್ದಾರೆ, ಏನ್ ಅನ್ಸುತ್ತೆ ಅಂತ ಸರ್? ಪೊಲೀಸ್ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ನನಗೂ ಭಾರಿ ಆಶ್ಚರ್ಯ ಆಯ್ತು. ಸಡನ್ ಆಗಿ ನಾವು 3 ವರ್ಷ ಆಗಿರೋದ್ರಿಂದ ಕೇಸನ್ನ ಮರ್ತೇ ಹೋಗಿದ್ವಿ.
ಇನ್ನು ಸಿಗ್ತಾನೆ ಇಲ್ವೋ ಅನ್ನೋ ಒಂದು ಇದರಲ್ಲಿದ್ವಿ. ಇದು ಭಾರಿ ಸಂತೋಷವಾಗಿದೆ ಅವ್ನು ಸಿಕ್ಕಿರೋದ್ರದ್ದು. ಏಕಾಏಕಿ ATM ಇಂದ ದುಡ್ಡು ತೆಗೆಯೋದಕ್ಕೆ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ಹಲ್ಲೆ ಆಗಿತ್ತು, ಸಾಕಷ್ಟು ಮಾರಣಾಂತಿಕವಾಗಿ ಹಲ್ಲೆ ಕೂಡ ಆಗಿತ್ತು. ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ರಿ ಅಂತ ಸರ್ ಆ ಸಿಚುವೇಶನ್ ಅನ್ನ? ಏಕಾಏಕಿ ನಿಮಗೆ ಚಾನೆಲ್ಗಳಲ್ಲಿ ನೋಡಿದಾಗ ಗೊತ್ತಾಗಿರುತ್ತೆ ಹಲ್ಲೆ ಆಗಿದೆ ಅನ್ನೋಂಥದ್ದು. ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ಅಂತ 3 ವರ್ಷದ ಹಿಂದಿನ ಅನುಭವ ಹೇಳೋದಾದ್ರೆ ಅಂತ? ಭಾರಿ ಕಷ್ಟ ಆಯಿತು. ಅವತ್ತು ನಾನು ಮೈಸೂರು ಪ್ರಯಾಣ ಬೆಳೆಸ್ತಾ ಇದ್ದೆ ಟ್ರೈನಲ್ಲಿ. ಪಾಂಡವಪುರ ಅಲ್ಲಿ ರೀಚ್ ಆದಾಗ ನನಗೆ ಗೊತ್ತಾಯ್ತು ವಿಷಯ. ಯಾವುದೋ ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಮೂಲಕ ನನಗೆ ವಿಷಯ ಗೊತ್ತಾಯ್ತು. ತಕ್ಷಣ ಹಿಂದೂರಿಗೆ ಬಂದೆ ನಾನು. ಆದರೆ ನಮಗೆ ಭಾರಿ ಆಘಾತವಾಯಿತು. ಅದಕ್ಕಿಂತ ಎಪಿಸೋಡ್ನ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದರೆ ಏನೋ ದೇವರ ದಯದಿಂದ ಅವ್ರು ಹಿಂಗೋ ನಮ್ಮ BGS ಡಾಕ್ಟರ್ಸಿಂದ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು. ಪ್ಲಸ್ ಅವ್ರದ್ದು ಲಕ್ ಚೆನ್ನಾಗಿತ್ತು, ಅದರಿಂದ ಬದುಕುಳಿದ್ರು ಅಂತ ತಿಳಿತೀನಿ. ಓಕೆ, ಈಗ ತಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಜ್ಯೋತಿ ಮೇಡಮ್ ಏನಾದ್ರು ಕರೆಸುವಂತದ್ದು ಅಥವಾ ಯಾವ್ದಾದ್ರು ಮಾತುಕತೆ ಆಗಿದೆಯಾ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ತಮಗೆ ಮಾಹಿತಿ ಸಿಕ್ಕಿದೆಯಾ ಅಂತ? ಈಗ ಮಾಧ್ಯಮದ ಮೂಲಕನೇ ನಮ್ಗೆ ಗೊತ್ತಾಗ್ತಾ ಇರೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮಗೇನು ಮಾಹಿತಿ ಸದ್ಯ ಇಲ್ಲಿ ತನಕ ಸಿಕ್ಕಿಲ್ಲ. ಓಕೆ, ಈಗ ಪ್ರೆಸೆಂಟ್ ಮೇಡಮ್ ಎಲ್ಲಿದ್ದಾರೆ ಅಂತ ಅಂದ್ರೆ ಬ್ಯಾಂಕ್ ಅಲ್ಲೂ ಕೂಡ ಅವರಿಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಮನೆಯಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಸರ್? ರಿಲೇಟಿವ್ ಮನೆಗೆ ಏನೋ ಹೋಗಿರ್ಬೋದು. ಯಾಕೆಂದ್ರೆ ನಾನೀಗ ಜಾಬ್ಗೆ ಹೋಗ್ತಾ ಇದ್ದೀನಿ. ಮೇ ಬಿ 5:30, 6 o'clock ರಿಟರ್ನ್ ಆಗ್ಬೋದು ಮನೆಗೆ. ಓಕೆ ಓಕೆ, ತುಂಬ ಥ್ಯಾಂಕ್ಸ್. ಇದು ಜ್ಯೋತಿ ಉದಯ್ ಅವರ ಗಂಡ ಉದಯ್ ಕುಮಾರ್ ಹೇಳ್ತಾ ಇರುವಂತಹ ಮಾತು. ಕಳೆದ 3 ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆ ನಮಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. BGS ವೈದ್ಯರು ಮತ್ತೆ ಅವರ ಅದೃಷ್ಟ ಚೆನ್ನಾಗಿತ್ತು, ಹೀಗಾಗಿ ಬದುಕುಳಿದಿದ್ರು. ಇವತ್ತು ಆರೋಪಿ ಸಿಕ್ಕಿದ್ರೆ ಅದು ಒಳ್ಳೆಯ ಬೆಳವಣಿಗೆ. ಪೊಲೀಸರಿಂದ ನಮಗೆ ಮಾಹಿತಿ ಸಿಗದೆ ಹೋಗಿದ್ರು ಕೂಡ ಮಾಧ್ಯಮಗಳ ಮೂಲಕ ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ. ಒಂದು ವೇಳೆ ಏನಾದರೂ ಆರೋಪಿ ಸಿಕ್ಕಿರುವಂತದ್ದು ಖಚಿತ ಆಗಿದ್ರೆ ಒಳ್ಳೆಯ ಬೆಳವಣಿಗೆ. ಮತ್ತೆ ಏಕಾಏಕಿ ATM ನಲ್ಲಿ ಹಲ್ಲೆ ಮಾಡಿರುವಂತಹ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮೂರ್ತಿ ಬಿ ಜೊತೆ ಆನಂದ್ ಬುರ್ಲಿ, TV9 ಬೆಂಗಳೂರು. ATM ನಲ್ಲಿ ಜ್ಯೋತಿ ಉದಯ್ ಅವರ ಮೇಲೆ ಹಲ್ಲೆ ನಡೆಸಿದಂತಹ ಮಧುಕರ್ ರೆಡ್ಡಿಯ ಬಂಧನ ಆಗಿರ್ತಕ್ಕಂಥ. ಮಧುಕರ್ ರೆಡ್ಡಿಗೆ ಕ್ರಿಮಿನಲ್ ಹಿಸ್ಟರಿ ಸಹ ಇದೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಚಿತ್ತೂರು ಜಿಲ್ಲೆ ತಂಬಲಪಲ್ಲಿ ಮಂಡಲದ ಮುದ್ದಲಾಪುರಂ ನಿವಾಸಿ ಮಧುಕರ್ ರೆಡ್ಡಿಗೆ ಈಗಾಗಲೇ ಹತ್ಯೆ ಪ್ರಕರಣವೊಂದರ ಸಂಬಂಧ ಶಿಕ್ಷೆ ಕೂಡ ಆಗಿತ್ತಂತೆ. 2006ರಲ್ಲಿ ಕಚ್ಚಾ ಬಾಂಬ್ ಬಳಸಿ ಓರ್ವ ವ್ಯಕ್ತಿಯನ್ನ ಹತ್ಯೆಗೈದಿದ್ದಂತಹ ಪ್ರಕರಣದಲ್ಲಿ ನ್ಯಾಯಾಲಯ ಈತನಿಗೆ ಶಿಕ್ಷೆಯನ್ನ ವಿಧಿಸಿತು. ಕಡಪ ಕೇಂದ್ರ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದ ರೆಡ್ಡಿ 5 ವರ್ಷದ ಜೈಲಿನಲ್ಲಿಯೇ ಇದ್ದ. ಬಳಿಕ 2011ರಲ್ಲಿ ಜೈಲಿನಿಂದ ಪರಾರಿಯಾಗಿದ್ದ. ಆದರೆ ಚಿತ್ತೂರು ಪೊಲೀಸರು ಮಧುಕರ್ ರೆಡ್ಡಿಯನ್ನ ಬಂಧಿಸಿದ್ರು. ಆದರೆ ಅವರ ವಶದಿಂದಲೂ ಆರೋಪಿ ಮಧುಕರ್ ರೆಡ್ಡಿ ತಪ್ಪಿಸಿಕೊಂಡಿದ್ದ. ಇದಾದ ಬಳಿಕ ಬೆಂಗಳೂರಿಗೆ ಬಂದಿದ್ದ ಮಧುಕರ್ ರೆಡ್ಡಿ ATMನಲ್ಲಿ ಮಚ್ಚಿನಿಂದ ಜ್ಯೋತಿ ಉದಯ್ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದ. ಈತನೇ ATMನಲ್ಲಿ ಹಲ್ಲೆ ನಡೆಸಿರ್ತಕ್ಕಂತಹ ಆರೋಪಿ ಮಧುಕರ್ ರೆಡ್ಡಿ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಆಂಧ್ರದ ಚಿತ್ತೂರಿನಲ್ಲಿ ಈಗಾಗಲೇ ಈತರನ್ನ ಬಂಧಿಸಿರುವಂತದ್ದು. ಮದನಪಲ್ಲಿಯಲ್ಲಿ ಈತರನ್ನ ಬಂಧಿಸಲಾಗಿದೆ. ಮದನಪಲ್ಲಿ ಪೊಲೀಸರ ವಶದಲ್ಲಿ ಈತ ಇದ್ದಾನೆ. ಈ ಸಂದರ್ಭದಲ್ಲಿ ಈತ ATMನಲ್ಲಿ ಅಟ್ಯಾಕ್ ಮಾಡಿರುವಂತದ್ದು ತಾನೇ ಅನ್ನುವಂತ ಬಾಯ್ ಬಿಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇರುವಂತದ್ದು. ಕರ್ನಾಟಕದ ಬೆಂಗಳೂರಿನ ಪೊಲೀಸರು ಕೂಡ ಈಗ ಅಲ್ಲಿಗೆ ತೆರಳಿದ್ದಾರೆ ಮತ್ತು ಈತನನ್ನ ನೋಡಿ ಈತನನ್ನ ವಶಕ್ಕೆ ಪಡ್ಕೊಂಡು ನಂತರ ಆತನನ್ನ ಎನ್ಕ್ವೈರಿ ಮಾಡುವಂಥದ್ದು, ಇಂಟ್ರಾಗೇಷನ್ ಮಾಡತಕ್ಕಂಥವು ಎಲ್ಲವೂ ಕೂಡ ನಡೆಯುತ್ತೆ. ಆ ಮೂಲಕವಾಗಿ ಈ ಒಂದು ATM ಅಟ್ಯಾಕ್ ಏನಿತ್ತು ಅದನ್ನ ಬಹುಶಃ ಬೆಂಗಳೂರಿನ ಪೊಲೀಸರ ಪಾಲಿಗೆ ಅತ್ಯಂತ ದೊಡ್ಡ ಸವಾಲಾಗಿ ಪರಿಣಮಿಸಿದಂತ ಒಂದು ಕೇಸ್ ಇದು. ಯಾಕಂದ್ರೆ ಈ ಒಂದು ಕೇಸ್ನಲ್ಲಿ ಎಲ್ಲ ಮಾದರಿಯಲ್ಲೂ ಕೂಡ ತನಿಖೆಯನ್ನು ನಡೆಸುವಂತಹ ಎಲ್ಲ ಮಾರ್ಗಗಳನ್ನು ಕೂಡ ಬೆಂಗಳೂರಿನ ಪೊಲೀಸರು ವಿಶೇಷ ತಂಡಗಳನ್ನು ರಚಿಸಿ ಮಾಡಿಕೊಂಡಿದ್ರು ಕೂಡ ಕೊನೆಗೂ ಈ ಒಬ್ಬ ಆರೋಪಿಯನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸಿದಂತ ಅನೇಕ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಮಾತಾಡಿಸುವಂತಹ ಸಂದರ್ಭಗಳು ಕೂಡ ಅವರಿಗೆ ಇದೊಂದು ಕೇಸ್ನ ಬಗ್ಗೆ ಮಾತಾಡುವಾಗ ಒಂದು ಕ್ಷಣ ಮೌನಕ್ಕೆ ಜಾರ್ತಾ ಇದ್ರು. ಯಾಕಂದ್ರೆ ಇದು ನಮ್ಮಿಂದ ಸಾಧ್ಯ ಆಗಿಲ್ವಲ್ಲ ಅನ್ನುವಂತ ಒಂದು ಮಾತು ಬಹುಶಃ ಪ್ರತಿಯೊಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂತವ್ರಿಗೆ ಇತ್ತು. ಯಾಕಂದ್ರೆ ಇಂಥದ್ದೊಂದು ಕೇಸು, ಇದರಲ್ಲಿ ಆತ ಸ್ಪಷ್ಟವಾಗಿ ಆತನ ಬಾಡಿ ಲ್ಯಾಂಗ್ವೇಜ್ ಎಂಥದ್ದು, ಆತನ ಮೈಕಟ್ಟು ಯಾವ ಸ್ವರೂಪದ್ದಿದೆ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಹಾಗಿದ್ರೂ ಕೂಡ ಆರೋಪಿಯನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗದೇ ಇಲ್ಲ. ಮತ್ತು ಈತ ಹಿಂದೂಪುರದ ಕಡೆಗೆ ಹೋಗಿದ್ದ ಅನ್ನುವಂಥದ್ದು ಮೊದಲ ದಿವಸನೇ ಗೊತ್ತಾಗುತ್ತೆ ಪೊಲೀಸರಿಗೆ. ಆದ್ರೆ ಅದಾದ ನಂತರ ಆತ ಅಲ್ಲಿಂದ ಎಲ್ಲಿ ಕಳೆದು ಹೋದ,
ಎಲ್ಲಿ ಮಾಯವಾಗಿ ಹೋದ ಅನ್ನುವಂಥದನ್ನ ಪತ್ತೆ ಹಚ್ಚೋದಕ್ಕಾಗಿ ಸತತವಾದಂತಹ ಒಂದು ಕಾರ್ಯಾಚರಣೆ ನಡೆಸಿದ್ರು. ಇದರ ನಡುವೆ ಕಳೆದ 3 ವರ್ಷದ ಅವಧಿಯಲ್ಲಿ ಅನೇಕ ಬಾರಿ ಬೆಂಗಳೂರು ಪೊಲೀಸರು ಕೂಡ ಹಿಂದೂಪುರ ಇರ್ಬೋದು, ಕರ್ನಾಟಕದ ಬಾರ್ಡರ್ನ ಆಂಧ್ರದ ಬೇರೆ ಬೇರೆ ಪ್ರದೇಶಗಳಿಂದ ಇಲ್ಲೊಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ, ಬಹುಶಃ ಆತನೇ ಇವನೇ ಇರಬೇಕು ಅನ್ನುವಂತ, ಇವನೇ ATM ನಲ್ಲಿ ಅಟ್ಯಾಕ್ ಮಾಡಿದಂತವನು ಇರಬೇಕು ಅನ್ನುವಂತ ರೀತಿಯಂತ ಮಾಹಿತಿಗಳು ಬಂದಾಗಲೆಲ್ಲವೂ ಕೂಡ ಬೆಂಗಳೂರಿನ ಪೊಲೀಸರು ಅಲ್ಲಿ ಹೋಗಿ ಪರಿಶೀಲನೆ ನಡೆಸಿ ಬಂದಿರತಕ್ಕಂತ ಅನೇಕ ಘಟನೆಗಳು ಈ ಒಂದು 3 ವರ್ಷದ ಅವಧಿಯಲ್ಲಿ ನಡೀತಾನೆ ಬಂದಿತ್ತು. ಆದ್ರೆ ಕೊನೆಗೆ ಓರ್ವ ಟ್ರಾಫಿಕ್ ಪೊಲೀಸ್ಗೆ ಓರ್ವ ವ್ಯಕ್ತಿ ಅನುಮಾನಾಸ್ಪದವಾಗಿ ವರ್ತಿಸಿರುವಂತಹದ್ದು, ಅಂದ್ರೆ ಆತನನ್ನ ಎಲ್ಲೋ ನೋಡಿದ್ದೀನಿ ಅಂತೇಳಿ ಅನಿಸಿರುವಂತಹ ಕಾರಣದಿಂದಾಗಿಯೇ ಇವೆಲ್ಲವೂ ಕೂಡ ಆತನನ್ನ ಬಂಧನದವರೆಗೂ ಕೂಡ ಮುಂದುವರಿಯೋದಕ್ಕೆ ಸಾಧ್ಯ ಆಗಿದೆ. ಎಸ್, ಅವತ್ತು ಏನೋ ಪೊಲೀಸರು ಈತನ ಫೋಟೋವನ್ನು ಕೂಡ ಬಿಡುಗಡೆಯನ್ನ ಮಾಡಿದ್ರು. ಏನೋ ATM ನಲ್ಲಿ ಆತ ಅಟ್ಯಾಕ್ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಆತನ ಫೋಟೋಸ್ಗಳನ್ನ ತೆಗೆದುಕೊಂಡು ಆ ಒಂದು CCTV ಫುಟೇಜ್ ಅನ್ನ ಆಧರಿಸಿಕೊಂಡು ಆತನ ಫೋಟೋವನ್ನ ಝೂಮ್ ಮಾಡಿ ಆತನನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆತನ ಬೇರೆ ಬೇರೆ ಆಕ್ಷನ್ ಅನ್ನು ಕೂಡ ಈ ಸಂದರ್ಭದಲ್ಲಿ ಆ ಫೋಟೋಗಳ ಮೂಲಕವಾಗಿ ನೋಡಲಾಗಿತ್ತು. ಅದನ್ನ ನಾವು ಪಕ್ಕದಲ್ಲೇ ಇರತಕ್ಕಂತಹ ಏನು ಪೊಲೀಸರ ವಶದಲ್ಲಿರುವಂತಹ ಸಂದರ್ಭದಲ್ಲಿ ಆತನ ಫೋಟೋ ಜೊತೆ ಕೂಡ ಹೋಲಿಸಿ ನೋಡಿದಾಗ ಆತನೇ ಈತ ಅನ್ನುವಂಥದ್ದು ಕೂಡ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು. ಪೊಲೀಸರು ಇನ್ನಷ್ಟು ಈತನನ್ನ ವಶಕ್ಕೆ ತೆಗೆದುಕೊಂಡು ಇವನೇ ಅವನ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಬೇಕಾಗಿದೆ. 19/11/2013 ಅಂದ್ರೆ ನವೆಂಬರ್ 19, 2013 ಈತ ATM ನಲ್ಲಿ ಅಟ್ಯಾಕ್ ಅನ್ನ ಮಾಡಿರ್ತಕ್ಕಂಥದ್ದು. ಮದನಪಲ್ಲಿಯಲ್ಲಿ ಈಗ ಸದ್ಯ ಆತ ಪೊಲೀಸರ ವಶದಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ದೃಶ್ಯವನ್ನ ಗಮನಿಸಿದಾಗ ಅವನೇ ಇವನು ಅನ್ನುವಂಥದ್ದನ್ನ ಹೋಲಿಕೆ ಮಾಡುವಂತಹ ಎಲ್ಲ ಅವಕಾಶವೂ ಕೂಡ ಇದರಲ್ಲಿ ಸಿಗುತ್ತೆ. ಆದ್ರೆ ಬಹುಶಃ ಕಳೆದ 3 ವರ್ಷಗಳ ಅವಧಿಯಲ್ಲಿ ಈತ ಹೇಗೆ ತಪ್ಪಿಸಿಕೊಂಡಿರೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಕೂಡ ನಿಜಕ್ಕೂ ಆಶ್ಚರ್ಯದ ವಿಚಾರ. ಎಸ್, ಈ ಒಂದು ATM ನಲ್ಲಿ ನಡೆದಿದ್ದಂತಹ ಮಹಿಳೆಯ ಮೇಲೆ ಆಗಿದ್ದಂತಹ ಅಟ್ಯಾಕ್, ಆ ನಂತರದ ದಿವಸಗಳಲ್ಲಿ ಪೊಲೀಸರ ಮೇಲೆ ಇದ್ದಂತಹ ಒತ್ತಡ, ವಿಶೇಷವಾಗಿ ಈ ಒಂದು ಪ್ರಕರಣವನ್ನ ಭೇದಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಮಾಡಿರ್ತಕ್ಕಂತಹ ಬೇರೆ ಬೇರೆ ಹಂತದ ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ರು ಕೂಡ ಯಾಕೆ ಇಂಥದ್ದೊಂದು ಕೇಸ್ನಲ್ಲಿ ಆರೋಪಿಯನ್ನ ಈಸಿಯಾಗಿ ಹಿಡಿಯೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನುವಂಥದ್ದು, ಹಾಗೂ ಈಗ ಏನು ಆತ ಸಿಕ್ಕಿಬಿದ್ದಿದ್ದಾನೆ ಆತನ ಮೇಲೆ ಆತನನ್ನ ಹೇಗೆ ಶಿಕ್ಷೆಗೆ ಒಳಪಡಿಸಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಎಲ್ಲ ವಿಚಾರದ ಬಗ್ಗೆ ಕೂಡ ಮಾತಾಡೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ವಕೀಲರು ಹಾಗೂ ರಾಜ್ಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಪ್ರಮೀಳಾ ನೇಸರ್ಗಿ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಡಾಕ್ಟರ್ ದಿನೇಶ್ ರಾವ್ ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ, ವಿಧಿವಿಜ್ಞಾನ ತಜ್ಞರು. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋಣ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಆರಂಭಿಸೋಣ. ಅದಕ್ಕಿಂತ ಮುಂಚಿತವಾಗಿ ಈತನ ಚಲನವಲನ ಮತ್ತು ಆ ದಿವಸ ಆತ ವರ್ತಿಸಿರ್ತಕ್ಕಂತಹ ರೀತಿ ಮತ್ತು ಇವತ್ತು ಆತ ಕಾಣಿಸಿಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಆತನ ಮುಖಚರ್ಯ ಇವೆರಡನ್ನು ಕೂಡ ಗಮನಿಸಿದಾಗ ಸೇಮ್ ಟು ಸೇಮ್ ಆತನೇ ಅನ್ನುವಂಥದ್ದು ಕೂಡ ಈ ವಿಜುವಲ್ ಅನ್ನ ನೋಡಿದಾಗ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ರಾಜ್ಯದ ಪೊಲೀಸರು ಇನ್ನಷ್ಟೇ ಕನ್ಫರ್ಮ್ ಮಾಡಬೇಕಾಗಿದೆ. ಈಗಾಗಲೇ ಚಿತ್ತೂರು ಪೊಲೀಸರು ಹೇಳಿರೋ ಪ್ರಕಾರ, ಮದನಪಲ್ಲಿಯ ಪೊಲೀಸರು ಹೇಳಿರೋ ಪ್ರಕಾರ ಈತನೇ ATM ನಲ್ಲಿ ಅಟ್ಯಾಕ್ ಮಾಡಿರ್ತಕ್ಕಂತಹ ಮಧುಕರ್ ರೆಡ್ಡಿನೇ ATM ನಲ್ಲಿ ಜ್ಯೋತಿ ಉದಯ್ ಅವರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಅವರು ಕನ್ಫರ್ಮ್ ಮಾಡಿದ್ದಾರೆ. ಯಾಕಂದ್ರೆ ಈತ ಪೊಲೀಸರ ಎದುರುಗಡೆ ಬಾಯಿ ಬಿಟ್ಟಿದ್ದಾನೆ ಅನ್ನುವಂಥದ್ದು. ಆದ್ರೆ ನಾವು ಈ ಒಂದು ದೃಶ್ಯದಲ್ಲಿ ಗಮನಿಸಿದಾಗಲೂ ಕೂಡ ಸೇಮ್ ಟು ಸೇಮ್ ಅದೇ ವ್ಯಕ್ತಿಯನ್ನ ನಾವು ಇಲ್ಲಿ ಗಮನಿಸಬಹುದು. ಪೊಲೀಸರ ವಶದಲ್ಲಿರ್ತಕ್ಕಂತಹ ಮಧುಕರ್ ರೆಡ್ಡಿ ಮತ್ತು 19/11/2013 ಆತ ಅಟ್ಯಾಕ್ ಮಾಡಿರ್ತಕ್ಕಂತಹ ರೀತಿ ಇವೆರಡನ್ನು ಕೂಡ ಗಮನಿಸಿದಾಗಲೂ ಕೂಡ ಅದೇ ವ್ಯಕ್ತಿ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗ್ತಾ ಇರತಕ್ಕಂಥದ್ದು ಈ ವಿಜುವಲ್ ಅನ್ನ ನೋಡಿದಾಗ. ಎಸ್, ಚರ್ಚೆನ ನಾವು ಆರಂಭಿಸೋಣ. ಲೋಕೇಶ್ವರ್ ಅವರೇ, ಬಹುಶಃ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಪೊಲೀಸರು ಕೂಡ ನಿವೃತ್ತ ಆದ್ಮೇಲೂ ಕೂಡ ಬಹುಶಃ ಇಂಥದ್ದೊಂದು ಕೇಸನ್ನ ನೋಡಿದಾಗ ಇದನ್ನ ಯಾಕೆ ಸಾಲ್ವ್ ಮಾಡೋದಕ್ಕೆ ಆಗಿಲ್ವಲ್ಲ ಅನ್ನುವಂಥ ರೀತಿ ಅಂತ
ಪ್ರಶ್ನೆ ಅನೇಕ ಸಂದರ್ಭಗಳಲ್ಲೂ ಕೂಡ ಎದುರಾಗಿದೆ. ಮತ್ತು ನಿಮ್ಮನ್ನ ಅನೇಕ ಸಂದರ್ಭ ಮಾತಾಡೋದು ಕೂಡ ಯಾಕೆ ಅಲ್ಲಿ ಎಲ್ಲಿ ಪೊಲೀಸರು ಫೇಲ್ಯೂರ್ ಆದ್ರೇನೋ ಅನ್ನುವಂತ ಒಂದು ಪ್ರಶ್ನೆಯೂ ಕೂಡ ಅನೇಕ ಬಾರಿ ಎದುರಾಗ್ತದೆ. ಬಹುಶಃ ಈಗ ಆತನ ಬಂಧಿಸಲಾಗಿದೆ, ಆತ ಪೊಲೀಸರ ವಶದಲ್ಲಿದ್ದಾನೆ ಆಂಧ್ರದಲ್ಲಿ ಅನ್ನೋದನ್ನ ಗಮನಿಸಿದಾಗ ತಾವು ಏನು ಹೇಳ್ತೀರಿ? ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿದ್ರ ಬಗ್ಗೆ? ಮೊದಲು ಪ್ರಶ್ನೆ ಏನೇ ವಿಚಾರ ಇದ್ರೂ ಇವತ್ತಿಗೆ ಸಾಲ್ವ್ ಆಗಿರೋದಕ್ಕೆ ನಾವು ಆ ಪತ್ತೆ ಮಾಡಿದಂಥ ಸಿಬ್ಬಂದಿ ಏನು ಮದನ್ ಪಲ್ಲಿ ಅವರಿದ್ದಾರೆ ಅವರಿಗೆ ಕರ್ನಾಟಕದ ಪೊಲೀಸು ಮತ್ತು ಕರ್ನಾಟಕ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಹೇಳೋದಕ್ಕೆ ಮೊದಲು ನನ್ನ ವಿಚಾರ. ಎರಡನೇದು, ಪತ್ತೆಗಳು ಕೇವಲ ಗಂಟೆಗಳಲ್ಲಾಗಿದ್ದಾವೆ. ಕೆಲವು 10 ವರ್ಷ ಆದರೂ ಸಾಲ್ವ್ ಆಗದಲ್ಲಿರೋಂಥ ಪ್ರಾಬ್ಲಮ್ ಇನ್ನೂ ಇದ್ದಾವೆ. ಅದೆಲ್ಲ ವಿಚಾರ ಆಗುತ್ತೆ. ಇಲ್ಲಿ ಅವನ ಅದೃಷ್ಟ ನಡೀತು, ಇಲ್ಲಿವರೆಗೂ ಇಲ್ಲಿಗೆ ಮುಗೀತು. ಮತ್ತು ನಮಗೆ ಕ್ಲೂಸ್ ಏನೊಬ್ಬ ಕಳ್ಳ ಅಥವಾ ಒಬ್ಬ ಕ್ರಿಮಿನಲ್ಲು ಯಾವುದೇ ಕೃತ್ಯ ನಡೆದಾಗ ಏನಾದರೂ ಒಂದು ಕ್ಲೂ ಬಿಟ್ಟು ಹೋಗ್ತಾನೆ ಅನ್ನೋದು ನಮ್ಮಲ್ಲಿರೋ ಕ್ರಿಮಿನಾಲಜಿಯ ಪ್ರಿನ್ಸಿಪಲ್ಸು. ಇಲ್ಲೂ ಅವನು ಕ್ಲೂ ಬಿಟ್ಟೋಗಿದ್ದ, ಅವನು ಫೋಟೋ ಎಲ್ಲ ನಮಗಿತ್ತು. ಆದರೆ 130 ಕೋಟಿ ಜನ ಇರೋ ದೇಶ ಇಲ್ಲಿ. ಯಾವ ಫೋಟೋನು ಯಾರಿಗೆ ಟ್ಯಾಲಿ ಆಗುತ್ತೆ ಅನ್ನೋದನ್ನು ನಾವು ಮಾಡೋದಕ್ಕೆ ತುಂಬ ಟೈಮು ತಗೊಳುತ್ತೆ ಮತ್ತು ಪಾಸಿಬಿಲಿಟೀಸು ಕಷ್ಟ ಆಗುತ್ತೆ. ನಮ್ಮಲ್ಲಿರೋ ಕನ್ವೆನ್ಷನ್ ಮೆಥಡ್ ಅಂದರೆ ಸಾಂಪ್ರದಾಯಿಕ ಪದ್ಧತಿ ಏನಂದರೆ ಅವ್ನಿಗೇನಾದ್ರು ಕ್ರಿಮಿನಲ್ ಹಿಸ್ಟ್ರಿ ಇದ್ದರೆ ಆವಾಗ ಆ ರೆಕಾರ್ಡ್ಸ್ಗಳಲ್ಲಿರೋ ಫಿಂಗರ್ ಪ್ರಿಂಟ್ ಫಸ್ಟ್ ಟ್ಯಾಲಿಗೆ ನೋಡ್ತೀವಿ ನಾವು. ಇಲ್ಲಿ ಈ ಸಂದರ್ಭದಲ್ಲಿ ಫಿಂಗರ್ ಪ್ರಿಂಟ್ಸು ನಮಗೆ ಸಿಕ್ಕಿಲ್ಲ. ಯಾಕೆಂದರೆ ಸಾವಿರಾರು ಜನ ATMಗೆ ಬಂದೋಗಿರ್ತಾರೆ, ಎಲ್ಲರೂ ಫಿಂಗರ್ ಇದರಲ್ಲಿ ಮುಟ್ಟಿರುವಂಥ ಅವಕಾಶದಲ್ಲಿ ಒಂದು ಚಾನ್ಸ್ ಪ್ರಿಂಟ್ ಅಂತ ನಾವೇನು ಹುಡುಕ್ಬೇಕಾಗಿರುತ್ತೆ, ಆ ಚಾನ್ಸ್ ಪ್ರಿಂಟು ಅಲ್ಲಿ ತಗೊಂಡಿರೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ಆ ಫಿಂಗರ್ ಪ್ರಿಂಟ್ ಏನಾದ್ರು ಇದ್ದಿದ್ರೆ ಟ್ಯಾಲಿಗೆ ನಾವು ಕಳಿಸಿದ್ರೆ ಇವನು ಆಲ್ರೆಡಿ ಇವನು ಮರ್ಡರ್ ಕೇಸಲ್ಲಿ ಅಪರಾಧಿಯಾಗಿದ್ದರಿಂದ ನ್ಯಾಷನಲ್ ಫಿಂಗರ್ ಪ್ರಿಂಟ್ ಬ್ಯೂರೋದಲ್ಲಿ ಒಂದು ಫಿಂಗರ್ ಟ್ಯಾಲಿಗೆ ಅವಕಾಶ ಇರ್ತಿತ್ತು ನಮಗೆ. ಆದರೆ ಈ ಒಂದು ಫಿಂಗರ್ ಪ್ರಿಂಟ್ ಆ ಥರದ್ದು ಯಾವುದು ನಾವು ಇಲ್ಲಿ ಚಾನ್ಸ್ ಪ್ರಿಂಟ್ ಲಿಫ್ಟ್ ಆಗಿಲ್ಲದ್ರಿಂದ ನಾವು ಎಲ್ಗೂ ಅದನ್ನು ಕಳ್ಸೋಕ್ಕಾಗಿಲ್ಲ. ಕೇವಲ ಅವನ ಫೋಟೋ ಆಧಾರಿತ ಮೇಲೆ ಟ್ಯಾಲಿ ಮಾಡಿ ಹಿಡಿಬೇಕಾಗಿತ್ತು ಒಂದು. ಮತ್ತೆ ಆ ಮೊಬೈಲ್ ತಗೊಂಡೋಗಿದ್ನಲ್ಲ ಅದ್ರ ಮೇಲೆ ಹಿಡಿಬೇಕಾಯ್ತು, ಅದು ಜ್ಯೋತಿ ಅವ್ರದ್ದು. ಅದನ್ನ ಅವನು ಹಿಂದೂಪುರಲ್ಲಿ ಮಾರ್ಬಿಟ್ಟಿದ್ದ. ಸೊ ಅದು ಮೊಬೈಲ್ ನಮ್ಗೆ ವಾಪಸ್ ಬಂದ್ಬಿಟ್ಟಿದೆ. ಸೊ ಅದರಿಂದನೂ ಹೋಗೋಕ್ಕಾಗಲ್ಲ. ಅವನು ಯಾವ್ದು ಮೊಬೈಲ್ ಯೂಸ್ ಮಾಡ್ತಿದ್ದ ಅನ್ನೋದಕ್ಕೂ ನಮ್ಗೆ ಯಾವುದು ಮಾಹಿತಿ ಸಿಕ್ಕಿಲ್ಲ. ಈ ಫೋಟೋ ಒಂದೇ ಒಂದು ಇದ್ದಿದ್ದು ನಮಗೆ. ಆದರೆ ಇಲ್ಲಿ ಆ ಆಂಧ್ರ ಪೊಲೀಸು ಯಾರು ಇವ್ರನ್ನ ಅರೆಸ್ಟ್ ಮಾಡಿದ್ರು, ಒಂದು 8-10 ಜನ ಸ್ಟಾಫು ಆಫೀಸರ್ಸ್ ಅವತ್ತಿಗೆ ಏನು ಕೆಲಸ ಮಾಡಿರ್ತಾರೆ 2000 ಅಂದರೆ ಹಿಂದೆ ಬಾಂಬ್ ಕೇಸಲ್ಲಿ, ಅವ್ರಿಗೆ ಇವನ ಫೆಮಿಲಿಯಾರಿಟಿ 99% ಇರುತ್ತೆ. ಆ ಥರದ ಕಾನ್ಸ್ಟೇಬಲ್ ಯಾರು ಹಿಡಿದಿದ್ದಾನೆ 100ಕ್ಕೆ 100 ಭಾಗ ಅವನ್ನ ದಸ್ತಗಿರಿ ಮಾಡಿದ ಒಂದು ಟೀಮಲ್ಲಿ ಇದ್ದಂಥ ವ್ಯಕ್ತಿನೇ ಇರಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಅವನಿಗೆ ಎಲ್ಲೋ ನೋಡಿದ ನೆನಪು ಅಂತ ಹಿಡಿಬೇಕು ಅಂತಂದ್ರೆ ಅವನಿಗೇನೋ ಅವನ ಬಗ್ಗೆ ಗೊತ್ತಿದ್ದೆ ಅವ್ನು ಹಿಡಿಯೋಕ್ಕೆ ಅವಕಾಶ ಆಗಿರೋದು. ಸೊ ಈ ಕೆಲಸನ ಆಂಧ್ರ ಪೊಲೀಸರಿಗೆ ಅವಕಾಶ ಜಾಸ್ತಿ ಇತ್ತು. ನಾವು ಎಲ್ಲೇ FIR ಮಾಡಿದ್ರು ಕರ್ನಾಟಕ ಒಂದೇ ಹಿಡಿಬೇಕಂತ ಏನಿಲ್ಲ, ದೇಶದ ಎಲ್ಲಾ ಪೊಲೀಸರು ಇದಕ್ಕೆ ಇನ್ವಾಲ್ವ್ ಆಗಬೇಕಾಗುತ್ತೆ, ಹಿಡಿಬೇಕಾಗುತ್ತೆ. ನಾವು ಬೇರೆ ಕೇಸ್ಗಳು ನಾವು ಇಲ್ಲಿಂದ ಪತ್ತೆ ಮಾಡಿ ಕೊಟ್ಟಿದ್ವಿ. ಎಷ್ಟೋ ಟೆರರಿಸ್ಟ್ಗಳನ್ನ ಬೆಂಗಳೂರಲ್ಲಿ ಹಿಡಿದು ಬೇರೆ ರಾಜ್ಯಗಳಿಗೆ ವಾಪಸ್ ಕೊಟ್ಟಿದ್ವಿ ನಾವು. ಅದೇ ರೀತಿ ಅವರು ಮಾಡಬೇಕಿತ್ತು. ಆದರೆ ಟಿವಿಲಿ ಬಂದಂಥ ವಿಜುವಲ್ಸ್ನ ಎಷ್ಟು ಜನ ಅಲ್ಲಿ ಅಬ್ಸರ್ವ್ ಮಾಡಿದಾರೋ ಇಲ್ವೋ ಅದು ಪ್ರಶ್ನೆ. ಆಂಧ್ರದಲ್ಲಿ ಕರ್ನಾಟಕದ ಏನು ಕನ್ನಡದ ವಾಹಿನಿಗಳನ್ನು ಎಷ್ಟು ಮಟ್ಟಿಗೆ ಅವರು ವಾಚ್ ಮಾಡಿದಾರೋ, ಅಥವಾ ನ್ಯಾಷನಲ್ ಲೆವೆಲ್ ಇಂಗ್ಲೀಷ್ ಹಿಂದಿ ಮಾಧ್ಯಮದಲ್ಲಿ ಬರುವಂಥ ಸೀನ್ಗಳಲ್ಲಿ ಇವನ್ನ ಚಿತ್ರವನ್ನು ಎಷ್ಟು ಪೊಲೀಸ್ನವರು ನಮ್ಮ ಅವತ್ತು ದಸ್ತಗಿರಿ ಮಾಡಿದವರು ಯಾರು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಸೊ ಆ ಕೊರತೆಯಲ್ಲಿ ಅವ್ರಿಗೂ ಇವನೇ ಅವನಂತ ಹೇಳೋಕ್ಕೂ ಆಗಿಲ್ಲ ಇಷ್ಟು ದಿವಸದವರೆಗೂ. ಆದರೆ ಮಧುಕರ್ ರೆಡ್ಡಿನ ಹಿಡಿಯೋವರೆಗೂ ಮತ್ತೆ ಅವನಾಗಿ ಹೇಳೋವರೆಗೂ ಈ ವಿಚಾರ ಟ್ಯಾಲಿಗೆ ಬರೋಕೆ ಆಗಿಲ್ಲ. ಅವ್ನು ಹಿಡಿದು ಇವನು ಇಂಥ ಮರ್ಡರ್ ಕೇಸ್ ಅವನು ಜೈಲಿಂದ ತಪ್ಪಿಸ್ಕೊಂಡು ಹೋಗಿದ್ದ ಅನ್ನೋ ವಿಚಾರದಲ್ಲಿ ಅವ್ನು ಹಿಡಿದಿದ್ದಾರೆ. ತದನಂತರ ಅವನು ವಿಚಾರಣೆಯಲ್ಲಿ 3 ದಿವಸದಿಂದ 30ನೇ ತಾರೀಕಿಂದ ಇವತ್ತು ವಿಚಾರಣೆ ಒಳಪಟ್ಟಾಗ ಅವನಿಗೆ ವಿಚಾರ ಬಾಯಿ ಬಿಟ್ಟಿರೋದು ಬೆಂಗಳೂರಿನ ಈ ಕೇಸ್ ಅಂತ ಹೇಳಿ. ಆವಾಗ ನಮ್ಮವರು ಟ್ಯಾಲಿಗೆ ಪ್ರಶ್ನೆ ಎಲ್ಲ ಆಗಿದೆ. ಸೊ ಇದು ನಮ್ಮಲ್ಲಿ ಇದ್ದಂಥ ಕ್ಲೂ ತುಂಬ ಒಳ್ಳೆಯ ಕ್ಲೂ ಆದ್ರೂ ಟ್ಯಾಲಿ ಮಾಡೋಕ್ಕೆ ಅವಕಾಶ ತುಂಬ ಕಷ್ಟ ಆಗಿತ್ತು. ಫೋಟೋಗಳು ಅವತ್ತು ಅವನೇನು 11 ವರ್ಷದ ಹಿಂದೆ ಇದ್ದಂಥ ಮುಖಚರ್ಯೆ ಈಗ ಇದ್ದ ಮುಖಚರ್ಯೆಗೂ ತುಂಬ ಡಿಫ್ರೆನ್ಸ್ ಆಗಿರುತ್ತೆ. ಟ್ಯಾಲಿ ಮಾಡೋಕ್ಕಾಗಿರಲ್ಲ. ಅಲ್ಲಿ ದಸ್ತಗಿರಿ ಮಾಡಿದ ಪೊಲೀಸರು ಮಾಡೋಕ್ಕೆ ಏನೋ ಒಂದಷ್ಟು ಚಾನ್ಸ್ ಇತ್ತು, ಅವರು ಟಿವಿಯಲ್ಲಿ ವಿಜುವಲ್ಸ್ ನೋಡಿಲ್ದಲ್ಲೇ ಇರ್ಬೋದು. ಸೊ ಈ ಎಲ್ಲ ಸಮಸ್ಯೆಯಿಂದ ನಮಗೆ ಯಾವುದೇ ಕ್ಲೂನೂ ಸಿಕ್ಕಿರಲಿಲ್ಲ ಇಲ್ಲಿವರೆಗೂ. ಮತ್ತು ಫಿಂಗರ್ ಪ್ರಿಂಟು ಯಾವುದು ಸಿಕ್ಕಿಲ್ಲದ್ರಿಂದ ನಾವು ಟ್ಯಾಲಿ ಮಾಡೋಕ್ಕೆ ಸೈಂಟಿಫಿಕ್ ಆಗಿ ಮಾಡೋದಕ್ಕೂ ಅವಕಾಶ ಆಗಿರಲಿಲ್ಲ. ಇದು ಈ ಒಂದು ಗ್ಯಾಪನ್ನು ನಮಗೆ ಕೊಡ್ತು. ಮತ್ತು ಮೊಬೈಲ್ ಏನು ಯೂಸ್ ಮಾಡಿದ್ರು ಅದು ಆಗ್ತಿತ್ತು ನಮಗೆ. ಅವನು ಅಲ್ಲಿ ಮಾರಿ ಹೋಗ್ಬಿಟ್ಟ. ಸೊ ಅಲ್ಲಿಗೆ ಕ್ಲೂ ಕಟ್ಟಾಯಿತು. ಮತ್ತೆ ಇವನು ಆಲ್ರೆಡಿ ಎಸ್ಕೇಪ್ಡ್ ಅಕ್ಯೂಸ್ಡ್ ಇವನು ಜೈಲಿಂದ. ಹಾಗಾಗಿ ಇವನು ಸ್ವಂತ ಊರಿನಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ. ಇವನು ಮತ್ತೆ ಬೇರೆ ಬೇರೆ ಎಲ್ಲೋ ದೇಶದ ರಾಜ್ಯಗಳಲ್ಲಿ ಹೋಗಿದ್ನೇನೋ.
ಈಗ ಅದು ಇಂಟ್ರಾಗೇಷನ್ ಅಲ್ಲಿ ನಮ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಹಾಗಾಗಿ ಯಾರು ಇವನ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗಿಲ್ಲ. ಈಗ ಅವನು ಆಕಸ್ಮಿಕವಾಗೋ ಇನ್ನೊಂದಕ್ಕ ಊರೊಳಗೆ ಬಂದಿದ್ದಾನೆ. ಅವಾಗ ಇವನ್ ದಸ್ತಗಿರಿ ಮಾಡಿದಂತ ಯಾರೋ ಸಿಬ್ಬಂದಿ ಅಲ್ಲಿ ಟ್ರಾಫಿಕ್ ಡ್ಯೂಟಿಯಲ್ಲಿದ್ದವನು ಇವನ್ನ ಗಮನಿಸಿ ದಸ್ತಗಿರಿ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲ ನಮಗೆ ಅವಕಾಶ ಮುಂದಿನ ತನಿಖೆಗೆ ಸಿಕ್ಕಿದೆ. ಇಲ್ದಲ್ಲ ಅವ್ನು ಇನ್ನೂ ಆಚೆ ಹೋಗ್ಬಿಟ್ಟಿದ್ರೆ ನಮ್ಗೆ ಈಗಲೂ ಅದೇ ಎನ್ಲಾರ್ಜ್ ಆಗಿ ನಿಜ. ಮಾತಾಡ್ತೀನಿ ನಿಮ್ಮ ಜೊತೆಗೆ. ಪ್ರವೀಣ್ ಹೆಸರ್ಗೆ ಅವರೇ, ತಾವು ಯಾವ ರೀತಿ ನೋಡ್ತೀರಿ ಈ ಒಂದು ಕೇಸನ್ನು? ಯಾಕಂದ್ರೆ 3 ವರ್ಷ ಇದೇನೋ ಅವರ ಅಲ್ಲಿ ಜ್ಯೋತಿ ಉದಯವರ ಪತಿ ಉದಯವರು ಹೇಳ್ತಾ ಇದ್ರು, ಜ್ಯೋತಿಯವರ ಪತಿ ಹೇಳ್ತಾ ಇದ್ರು, ನಾವು ಕೂಡ ಎಲ್ಲೋ ಒಂದ್ ಕಡೆ ಇದು ಸಿಗೋದಿಲ್ವೇನೋ ಅನ್ನುವಂಥ ರೀತಿಯಾಗಿ ನಾವು ಯೋಚಿಸ್ತಾ ಇದ್ವಿ ಅನ್ನುವಂಥ ಮಾತು ಕೂಡ ಅವ್ರು ಹೇಳ್ತಾರೆ. ಅಂದ್ರೆ ಎಲ್ಲರೂ ಕೂಡ ಬಹುಶಃ ಅವ್ರಿಗೂ ಕೂಡ ಇದು ಸಿಗೋದಿಲ್ಲೇನೋ, ಈ ಕೇಸು ಇಲ್ಲಿಗೆ ಮುಗಿದು ಹೋಯ್ತೇನೋ ಅನ್ನೋಂಥ ರೀತಿಯಲ್ಲಿ ಯಾಕೆ ಹೋಗಿತ್ತು ಅಂತ. ATM ಅಲ್ಲಿ ಹಾಕಿದ್ರು. ಹೌದು, ATM ಅಂದ್ರೆ ಆಫ್ಟರ್, A ಫಾರ್ ಸ್ಟ್ಯಾಂಡ್ ಫಾರ್ ಆಫ್ಟರ್, T ಅಂದ್ರೆ 3 years. ಆಫ್ಟರ್ 3 years ಹುಡುಕಿದ್ದಾರೆ. ನನಗೆ ಏನನ್ಸುತ್ತೆ ಅಂದರೆ, ಲೋಕೇಶ್ ಅವ್ರು ಹೇಳಿದ್ರೆ ನಾನು ಒಪ್ತೀನಿ, ನ್ಯಾಷನಲ್ಲು ಹ್ಯಾಂಡ್ ರೈಟಿಂಗ್ ಬ್ಯೂರೋ ಹ್ಯಾಂಡ್ ರೈಟಿಂಗು ಫಿಂಗರ್ ಪ್ರಿಂಟ್ ಸಿಕ್ಕಲಿಲ್ಲ ಅಂತ. ಅದು ನಾನು ಒಪ್ಪೋದಿಲ್ಲ. ಅವರು ಸಿಕ್ಕಿಲ್ಲ. ಯಾಕೆ? ಇಂಥ ಇದರೊಳಗಡೆ ಇಷ್ಟೆಲ್ಲ ಆಘಾತ ಆಗಿರ್ತಕ್ಕಂಥ ATM ಒಳಗಡೆ ಎಲ್ಲೂ ಕೂಡ ಅವನ ಹೆಬ್ಬೆಟ್ಟು ಅಥವಾ ಸಿಕ್ಕಿಲ್ಲ ಅನ್ನೋದು ನಾನು ಒಪ್ಪೋದಿಲ್ಲ. ಸರಿಯಾಗಲ್ಲಿ ಇನ್ವೆಸ್ಟಿಗೇಷನ್ ಆಗಿದ್ದರೆ ಖಂಡಿತವಾಗಿ ಅವನ ತಮ್ಮ ಇಂಪ್ರೆಷನು ಅಥವಾ ಹ್ಯಾಂಡು ಯಾವುದಾದ್ರು ಒಂದು ಸಿಕ್ಕಿರ್ತಿತ್ತು. ಸಿಗಲ್ಲ ಅಂತವಲ್ಲ. ಇದು ಒಂದು ಕಡೆ ಇರಲಿ, ಏನೋ ಒಂದು ಸಿಕ್ಕೇ ಇಲ್ಲ ಅಂತ ಇಟ್ಕೊಂಡು ಅವ್ರು ಹೇಳ್ದಂಗೆ ಏನೂ ಸಿಕ್ಕಲಿಲ್ಲಪ್ಪ ಅಂತ. ಆದರೆ ಈ ಕೇಸ್ ನೋಡಿದಾಗ ನಮ್ಗೆ ಅನ್ಸರೆ ನಾವು ಏನು ಕ್ರಿಮಿನಲ್ ಇರ್ಬೇಕಾದ್ರೆ ಇವನ ಹಿಂದೆ ಏನಾಗಿತ್ತು ನಾವು ನೋಡ್ತೀವಿ, ಬೇರೆ ಅಪರಾಧಿಯಾಗಿದ್ದನ್ನ ರೆಕಾರ್ಡ್ಸ್ ತೆಗೆದು ನೋಡ್ತೀವಿ ಅಂತಂದರು. ಏನು ಕರ್ನಾಟಕದಲ್ಲಿ ನೋಡ್ಬೇಕು, ಅವ್ರಿಗೆ ಗೊತ್ತಿತ್ತಲ್ಲ ಹಿಂದೂಪುರಕ್ಕೆ ಓಡೋಗಿದ್ದ ಅಂತ, ಅನಂತಪುರಕ್ಕೆ ಹೋಗಿದ್ದ ಅಂತ ಗೊತ್ತಿತ್ತಲ್ಲ. ಆದ್ದರಿಂದ ನಮ್ಮ ರೆಕಾರ್ಡ್ ಅಷ್ಟೇ ಅಲ್ಲ, ಹಿಂದೂಪುರ ಅನಂತಪುರ ಸುತ್ತಮುತ್ತ ಇದ್ದಂಥ ಕರ್ನಾಟಕದ ಎಲ್ಲ ಏನಾದ್ರು ಇವನು ಮುಂದೆ ಅಪರಾಧಿಯಾಗಿದ್ದಂತ ನೋಡ್ಬೋದಾಗಿತ್ತಲ್ಲ. ಆ ರಿಜಿಸ್ಟ್ರ್ ತೆಗೆದೋಗಿದ್ರೆ ಆವಾಗಲೇ ಸಿಕ್ಕಿಬಿಡೋದು, ಇವನು ಯಾರಪ್ಪ ಮಧುಕರ್ ರೆಡ್ಡಿ ಯಾವಾಗ ಹೋಗಿದ್ದಾನೆ ಅಂತ. ನೋಡಿಲ್ಲ. ಇದು ಮೇ ಬಿ ದೇ ಗಾಟ್ ದೇರ್ ಓನ್ ರೀಸನ್ಸ್, ನಾ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಕಷ್ಟಪಟ್ಟು ಹುಡುಕಿದ್ರೆ ಹಿಂದೂಪುರ ಅನಂತಪುರ ಇಲ್ಲೆಲ್ಲರೂ ಇಂಥವ್ರು ಯಾರು ಇದ್ದ, ಆ ಪೊಲೀಸ್ ಸ್ಟೇಷನ್ಗಳಲ್ಲಿ ಇಂಥವ್ರ ಮೇಲೆ ಏನಾರು ಈ ಫೋಟೋ ಅಂತೂ ಇತ್ತಲ್ಲ, ಫುಟೇಜ್ ಇತ್ತು, ಫೋಟೋ ಇತ್ತು, ಅದನ್ನು ತೊಗೊಂಡೋಗಿ ತೋರಿಸಿರೋರು ಆಗಲೇ ಹೇಳಕ್ಕೆ ಸಾಧ್ಯ ಇತ್ತು. ಇವನು ಎಂಥವ್ನು 2006 ಹೋಗಿದ್ದಾನೆ, ಜೈಲಿನಲ್ಲಿದ್ದಾನೆ. 5 ವರ್ಷ ಜೈಲಿನಲ್ಲಿದ್ದಾಗ ಜೈಲಿನಲ್ಲಿದ್ದ ಫೋಟೋ ಇರ್ತದೆ, ಎಲ್ಲ ಸಿಗ್ತಾರೆ. ಅವರು ಜೈಲಿನಲ್ಲಿ ಹೊಡೆದು ಎಲ್ಲ ಕಡೆ ರೆಕಾರ್ಡ್ ಇರ್ತಾರೆ. ಆಗ್ಬಿಟ್ಟೋದ. ಆಮೇಲೆ ನನಗೇನು ಭಯ ಅಂದರೆ, ಅಲ್ಲಿ ಜೈಲಿಂದ ತಪ್ಪಿಸ್ಕೊಂಡ, ಪೊಲೀಸ್ನವ್ರು ಹಿಡ್ಕೊಂಡು ಅವರಿಂದ ತಪ್ಪಿಸ್ಕೊಂಡು ಹೋದಂತೆ. ಈಗೇನು ಗ್ಯಾರಂಟಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಲ್ಲ ಅಥವಾ ತಪ್ಪಿಸ್ಕೊಂಡು ಹೋಗೋಕ್ಕೆ ಇವ್ರು ಬಿಡಲ್ಲ ಅನ್ನೋದು ಏನು ಗ್ಯಾರಂಟಿ? ನನಗೇನೋ ನಂಬಿಕೆ ಇಲ್ಲ. ಇವನು ಇಲ್ಲಿಂದನೂ ತಪ್ಪಿಸ್ಕೊಂಡು ಹೋಗ್ತಾನೆ. 2 ಸರ್ತಿ ಕಂತ ಜೈಲಿನಲ್ಲೇ ತಪ್ಪಿಸ್ಕೊಂಡು ಬಂದವನು, ಪೊಲೀಸ್ನವ್ರದ್ದು ತಪ್ಪಿಸ್ಕೊಂಡು ಹೋಗಿರೋನು, ಈಗೇನೋ ಸಿಕ್ಕಾಕೊಂಡಿದ್ದಾನೆ. ಅಲ್ಲಿಂದ ಬೆಂಗಳೂರಿಗೆ ಬರ್ಬೋದು, ಬೆಂಗಳೂರಿಂದ ಅಲ್ಲಿಗೆ ಬರ್ಬೋದು, ಇಲ್ಲಿಂದ ಅಲ್ಲಿಗೆ ಓಡಾಡಬೇಕು. ಅಲ್ಲೊಂದು ಕೇಸು ಇಲ್ಲೊಂದು ಕೇಸು. ಯಾವ ಕೇಸ್ನಲ್ಲಿ ಅವ್ನು ಇಡ್ತಾರೋ ಅಥವಾ ಬಾಡಿ ವಾರಂಟ್ ಎಲ್ಲಿ ತೊಗೊಂಡು ಬಂದು ಎಲ್ಲಿ ಹಿಡ್ಕೊಂಡ್ಬರ್ತಾರೋ ಗೊತ್ತಿಲ್ಲ. ಎಲ್ಲಿ ಏನಾಗ್ತಾರೆ ಅಂತ ನಮಗಂತೂ ಖಂಡಿತ ಗೊತ್ತಿಲ್ಲ. ಇದರಿಂದ ಇವನನ್ನು ಜೈಲಿಂದ ಹೊರಗೆ ಬರ್ದಂಗೆ ಯಾವ ರೀತಿ ಬಂದೋಬಸ್ನಲ್ಲಿ ಇಡ್ತಾರೆ ಅದು ನಮಗೆ ಬೇಕೀಗ. ಅವನು ಶಿಕ್ಷೆ ಆಗೋದು ಆಮೇಲಾಗಲಿ. ಇವನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಏನು ದಾರಿ ಹುಡುಕಿದ್ದೀರಿ? ಕರ್ನಾಟಕದ ಪೊಲೀಸ್ನವ್ರು ಏನು ಮಾಡಿದ್ದೀರಿ? ಆಂಧ್ರ ಪ್ರದೇಶದವ್ರು ಏನು ಮಾಡಿದ್ದೀರಿ? ಅಥವಾ ಇವರಿಬ್ಬರು ಯಾವ ಸ್ಟೇಷನ್ನಲ್ಲಿ ಕರ್ಕೊಂಬಂದಿರ್ತೀವಿ ನಾವು ಸ್ವಲ್ಪ ಗೊತ್ತಾಗ್ಲಪ್ಪ. ಲೆಟರ್ಸ್ ನೋ, ಪಬ್ಲಿಕ್ ಆರ್ ಎಂಟೈಟಲ್ಡ್ ಟು ನೋ. ಇವನು ತಪ್ಪಿಸ್ಕೊಂಡು ಹೋಗಲ್ಲ ಅನ್ನೋ ಅಶ್ಯೂರೆನ್ಸ್ ನಮಗೆ ಮೊದಲು ಕೊಡಿ. ಆಮೇಲೆ ಕಾನೂನು ಪ್ರಕಾರವಾಗಿ ಇವನ ಮೇಲೆ ಕೇಸ್ ದಾಖಲೆ ಮಾಡ್ತೀವಿ. ಆ ಜ್ಯೋತಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಡ್ತೀವಿ, ನ್ಯಾಯ ದೊರಕಿಸ್ಕೊಡ್ತೀವಿ ಅನ್ನೋದಕ್ಕೆ ಇನ್ವೆಸ್ಟಿಗೇಷನ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ನಂಗೆ ನೋಡಿ, ನೀವು ಇದರಲ್ಲಿ ತೋರಿಸ್ತಾ ಇದ್ದೀರಿ, ಎಲ್ಲ ಟಿವಿಗಳಲ್ಲಿ ಇವತ್ತು ಬರ್ತಾರೆ ಸಿಕ್ಕಿದ್ದಾರೆ ಅಂತ. ಪಾಪ ಅವ್ರ ಜ್ಯೋತಿಯವರ ಹಸ್ಬೆಂಡ್ ಉದಯ್ ಅವ್ರು ಕೇಳಿದ್ರೆ ನಿಮ್ಮ ಮಾಹಿತಿ ನಿಮ್ಮ ಮೀಡಿಯಾದಿಂದ ಸಿಗ್ತಾರೆ ಅಂದರೆ ಏನು ಫಸ್ಟ್ ಡ್ಯೂಟಿ ಏನು? ಪೊಲೀಸ್ನವ್ರಲ್ವಾ? ಪೊಲೀಸ್ನವ್ರು ಗೊತ್ತಿದೆಯೋ ಅಲ್ಲ ಸಿಕ್ಕಿದೆ ಅಂತ. 30ನೇ ತಾರೀಕು ಅವ್ನು ಸಿಕ್ಕಿರೋದು. ಇವತ್ತು ಹೊರಗೆ ಬರ್ತಿರೋದು ಎಷ್ಟಾಯ್ತು? ಇವತ್ತಾಗಲೇ ತಾರೀಕು. ಅಲ್ಲಿಂದ ಅಲ್ಲಿವರೆಗೂ ಕೂಡ ಗ್ಯಾಪು. ಅವನು ಹೇಳಿದ ಮೇಲೆ ಅಂತ ಅಂತಾರೆ. ತಿಳ್ಕೊಳ್ಬೇಕಾಗಿತ್ತು ತಕ್ಷಣ. ಆ್ಯಕ್ಚುಯಲ್ ಆಗಿ ಅದರ ಬಗ್ಗೆ ಕೆಲಸ ಮಾಡಬೇಕಾದ್ದು ಪೊಲೀಸ್ನವ್ರ ಕರ್ತವ್ಯ. ಉದಯ್ ಅವರಿಗೆ ಜ್ಯೋತಿಯವ್ರಿಗೆ ಕರಿಬೇಕಾಯ್ತು. ಯಾಕೆ ನಾ ಈ ವಿಷಯ ಹೇಳ್ತೀನಿ ಅಂದರೆ, ಜ್ಯೋತಿಯವರು ಈಗ ಅವನು ಹೊರಗಡೆ ಇದ್ದಾನೆ, ಒಳಗಡೆ ಅವನ ಕಡೆಯವ್ರು ಎಷ್ಟು ಜನ ಇದ್ದಾರೋ ಏನು ಕತ್ತೇನೋ. ಜ್ಯೋತಿಯವ್ರ ಮೇಲೆ ಏನು ಆಘಾತ ಆಗುತ್ತೋ ನಂಗೆ ಭಯ ಇದೆ. ಅವ್ರದ್ದು ರಕ್ಷಣೆ ಬೇಕಲ್ಲ ಇವಾಗ. ಅವ್ರಿಗೂ ರಕ್ಷಣೆ ಆಗಬೇಕು, ಉದಯವ್ರಿಗೂ ರಕ್ಷಣೆ ಆಗಬೇಕು, ಜ್ಯೋತಿಯವ್ರ ಮನೆಗೆ ರಕ್ಷಣೆ ಆಗಬೇಕು. ಅವ್ನ ಒಳಗೆ ಬಂದೋಬಸ್ತ್ನಲ್ಲಿ ಇಡಬೇಕು, ಅವನ ಮೇಲೆ ಕಾರ್ಯ ಆಗಿ ಬೇಲ್ ಕೊಡ್ದಂಗೆ ನೋಡ್ಕೋಬೇಕು. ಅದನ್ನು ಮಾಡಬೇಕಲ್ಲ. ನೆನ್ನೆ ನೋಡಿದ್ವಲ್ಲ ಇದ್ರ ಸ್ಕೂಲ್ನಲ್ಲಿ ಈ ನೆನ್ನೆ ಇನ್ಸಿಡೆಂಟ್ ಅಂದರೆ ನೆಕ್ಸ್ಟ್ ಡೇನೆ ಪೋಕ್ಸೋ ಕೇಸಲ್ಲಿ 354 ಇರೋ ಕಡೆ ಆ ಜಡ್ಜ್ ಆಗಲೇ ಬೇಲ್ ಕೊಟ್ಟಿದ್ದಾರೆ ಅಂತ. ಇವರಲ್ಲಿ ಏನು ಕೊಡಲ್ಲ ಅಂತ ನನಗೇನು ಗ್ಯಾರಂಟಿ ಇಲ್ಲ.
ಸೊ ಇವ್ರನ್ನು ಕೊಟ್ಟು ಆಚೆ ಕಳಿಸ್ಬೋದೋ ಏನು ಕತೆ ಯಾರು ಗೊತ್ತಿಲ್ಲ. ಎಸ್ ನಿಸರ್ಗ ಮಾತಾಡ್ತೀನಿ. ಈ ಚರ್ಚೆನ ನಾವು ಮುಂದುವರಿಸೋಣ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಮುಂದೆಯೂ ಕೂಡ ಪೊಲೀಸರ ಮುಂದೆ ಇರತಕ್ಕಂತಹ ಸವಾಲು ತುಂಬಾ ಪ್ರಮುಖವಾಗಿರ್ತಕ್ಕಂಥ, ಯಾಕಂದ್ರೆ 3 ವರ್ಷದ ಹಳೆಯ ಕೇಸು, ಇದಕ್ಕೆ ಸಂಬಂಧಪಟ್ಟಂತಹ ಪೂರಕವಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೂಡ ಈಗ ಕ್ರೋಢೀಕರಿಸಬೇಕಾಗಿರ್ತಕ್ಕಂಥ ಕೆಲಸವು ಕೂಡ ಪೊಲೀಸರ ಮುಂದೆ ಇರತಕ್ಕಂಥ, ಇದೆಲ್ಲವೂ ಕೂಡ ಹೇಗೆ ನಡೆಯುತ್ತೆ ಇದ್ರ ಬಗ್ಗೆ ಕೂಡ ಚರ್ಚೆನ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ನ ನಂತರ. ವೇಗೇಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಲೋಕೇಶ್ ಅವರು ಈಗಾಗಲೇ ಪ್ರಣವ್ ಸರ್ಗೆ ಅವರು ಹೇಳಿದ್ರು, ಈ ವಿಚಾರದಲ್ಲಿ ಮೊದಲಿಗೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು, ಅವರ ಪ್ರೊಟೆಕ್ಷನ್ ಕಡೆಯಿಂದಲೂ ಕೂಡ ದೃಷ್ಟಿಯನ್ನು ಹರಿಸಬೇಕಾಗತ್ತೆ ಪೊಲೀಸರು ಅನ್ನೋದ್ರ. ಇಲ್ಲ ಮೇಡಮ್ ಅವ್ರಿಗೆ ನನ್ನ ಸಬ್ಮಿಷನ್ ಆಗಿ ಹೇಳೋದು, ಯಾವುದೇ ಪ್ರಕರಣ ಪತ್ತೆಗೆ ನಾವೇನು ಹೊರಟಾಗ ಕನ್ಫರ್ಮೇಷನ್ ನಾವುಗಳು ಮಾಡ್ಕೊಂಡಲ್ಲೇ ನಾವು ಕಂಪ್ಲೇಂಟ್ಗೆಲ್ಲೂ ಕರೆಯಲ್ಲ. ಅವರು 3 ದಿವಸ ಆಗಿರ್ಬೋದು ಹಿಡಿದು, ನಮ್ಮವ್ರು ಹೋಗಿರೋದು ಈಗ. ನಮ್ಮವ್ರು ಹೋಗಿ ಅಲ್ಲಿ ಎಲ್ಲದನ್ನು ವಿಚಾರ ಮಾಡಿ ಕನ್ಫರ್ಮ್ ಮಾಡಿ ಅವ್ರನ್ನ ಕಸ್ಟಡಿಗೆ ತಗೊಂಡು ನಮ್ಮಲ್ಲಿ ಬಂದು ಪ್ರಶ್ನೆ ಆದ ಮೇಲೆ ನಾವು ಕಂಪ್ಲೇಂಟ್ ಹತ್ರ ಮಾತಾಡೋದು. ಯಾತಕ್ಕೆ ಮಾತಾಡ್ತೀವಿ ಅಂದರೆ, ನಮ್ಮಲ್ಲಿ ಇನ್ವೆಸ್ಟಿಗೇಷನಲ್ಲಿ ಒಂದು ಇಂಪಾರ್ಟೆಂಟ್ ಘಟ್ಟ ಇದೆ, ಅದು ಐಡೆಂಟಿಫಿಕೇಷನ್ ಪೀರಿಯಡ್ ಅಂತ. ಅದಕ್ಕೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಅವತ್ತೇನು ನಡೆದ ಘಟನೆ ಸಂದರ್ಭದಲ್ಲಿ ನೋಡಿದಂಥ ವ್ಯಕ್ತಿನ ಮತ್ತೆ ನಿಮ್ಮ ಮುಂದೆ ಜೈಲಿನಲ್ಲಿ ಬೇರೆ ಜನಗಳ ಮಧ್ಯೆ ಅವ್ರನ್ನಿಟ್ಟು ತೋರಿಸ್ತಾರೆ. ಆವಾಗ ನೀವು ಅವ್ರನ್ನ ಗುರ್ಸ್ಬೇಕು. ಅದನ್ನು ಮಾಡೋದಕ್ಕೆ ನಿಮಗೆ ತಯಾರಿ ಮಾನಸಿಕವಾಗಿ ರೆಡಿ ಆಗಬೇಕು ನೀವು ಅನ್ನೋದನ್ನು ನಾವು ಅವರಿಗೆ ರೆಡಿ ಮಾಡಬೇಕಾಗುತ್ತೆ. ಅದು ಈ ಫಸ್ಟ್ ನಾವು ಇಲ್ಲಿ ಕನ್ಫರ್ಮ್ ಆದಮೇಲೆ ಅವ್ರನ್ನ ಭೇಟಿ ಮಾಡೋದು. ಅಲ್ಲಿವರೆಗೂ ನಾವು ಸಿಕ್ಕಿದ್ದಾರೆ ಅಂತ ಇಲ್ಲಿ ಹೇಳ್ಬಿಡೋದು, ಅಲ್ಲಿ ಹೋಗಿ ನಮಗೆ ಅಲ್ಲಿ ಅದಲ್ಲ ಅಂತ ಆಗ್ಬಿಟ್ಟಾಗ ಏನಾಗುತ್ತೆ, ನೀವು ಎಲ್ಲ ಟಿವಿಯಲ್ಲೂ ಹೊಡೆದ್ಬಿಟ್ಟಿರ್ತೀರ. ಇಷ್ಟೊಂದು ಬಾಲಿಶವಾಗಿ ಪೊಲೀಸರು ನಡೆದ್ರು, ಬೆಂಗಳೂರು ಸಿಟಿ ಪೊಲೀಸರು ಅಂತ ನೀವೇ ತಿರ್ಗ ನಮ್ಮನ್ನ ದೂಷಣೆ ಮಾಡ್ತೀರ. ಹಾಗಾಗಿ ನಾವು ಕನ್ಫರ್ಮ್ ಆಗೋವರೆಗೂ ನಾವು ಯಾರಿಗೂ ತಿಳಿಸೋ ಪ್ರಯತ್ನ ಮಾಡೋದಿಲ್ಲ. ಇಲ್ಲಿವರೆಗೂ ನೀವು ಮಾಧ್ಯಮದಲ್ಲಿ ನೀವು ಹೊರಗಿಂದ ಎಲ್ಲೋ ಬಂದಿದ್ದ ಸುದ್ದಿಗಳ ಬಗ್ಗೆ ತೋರಿಸ್ತಾ ಇದ್ರು ವಿನಃ ಯಾವುದೇ ಅಧಿಕಾರಿ ಖಚಿತವಾದ ಮಾಹಿತಿಯನ್ನು ಕೊಟ್ಟರು ಅಂತ ಹೇಳುವಂಥದ್ದು ಯಾವುದೇ ನಿಮ್ಮ ಮಾಹಿತಿ ಇದರಲ್ಲಿ ಇಲ್ಲ. ಅದರ ಉದ್ದೇಶ ಏನು ಅಂತಂದ್ರೆ, ತನಿಖೆಗೆ ನಾಳೆ ದಿಕ್ಕು ತಪ್ಪಬಾರ್ದು ಅಂತ, ಮತ್ತೆ ತಪ್ಪು ಮಾಹಿತಿಯನ್ನು ಇಲಾಖೆ ಕೊಡಬಾರ್ದು ಅಂತ. ಈ ಎರಡೂ ವಿಚಾರಗಳು ಇಟ್ಕೊಂಡು ನಾವು ಈಗ ಯಾವುದು ಮಾತಾಡೋದಿಲ್ಲ. ಅಲ್ಲಿ ಸಂಪೂರ್ಣವಾದ ವಿಚಾರ ಆಗಬೇಕು. ಸೆಕ್ಯೂರಿಟಿ ಪಾಯಿಂಟ್ ವಿಚಾರಕ್ಕೆ ನಾನು ಹೇಳ್ತಾ ಹೋದರೆ, ಈ ಥರದ ಕ್ರೈಮ್ ಮಾಡೋರ್ದು ಗ್ಯಾಂಗ್ಗಳಲ್ಲಿ ಯಾರೂ ಕಂಪ್ಲೇಂಟ್ನ ಹುಡ್ಕೊಂಡೋಗಿ ಅವ್ರಿಗೆ ತೊಂದರೆ ಮಾಡೋಂಥ ಘಟನೆಗಳಿಲ್ಲ. ಇವರೆಲ್ಲ ಸ್ಟ್ರೇ ಕೇಸಸ್ಸಲ್ಲಿ ಮಾಡ್ಕೊಂಡು ಹೋಗೋರು ಇವರು. ಯಾರು ಇವನಿಗೆ ಆಕಸ್ಮಿಕವಾಗಿ ಹೆಣ್ಮಕ್ಳು ಸಿಕ್ಕಿದಾಳೆ ಅವತ್ತು ಬೆಳಗ್ಗೆ, ಇನ್ಯಾರ ಸಿಕ್ಬೋದಿತ್ತೇನೋ. ಹಾಗಾಗಿ ಅವನಿಗೆ ಹೇಮಿಲ್ಲ ಯಾರ್ದಂತ, ಅವ್ರು ಯಾರು ಸಿಗ್ತಾರೋ ಅವ್ರ ದುಡ್ಡು ಕಿತ್ಕೊಂಡು ಹೋಗ್ಬೇಕಂತ ಹೋಗಿರೋದಿದ್ದು ಅಷ್ಟೇ. ಈ ಅಮ್ಮನ ಇತಿಹಾಸ ತಗೊಂಡು ಇವ್ರ ಕಡೆ ಯಾರು ಬಂದು ಅಟ್ಯಾಕ್ ಮಾಡ್ತಾ, ಅದೆಲ್ಲ ಸುಮ್ಮನೆ ಕಾಲ್ಪನಿಕ ವಿಚಾರ. ಅದನ್ನು ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಇವನ ಇತಿಹಾಸಕ್ಕೆ ಹೋದಾಗ ಅಲ್ಲಿ ಈಗ ಅವನು ಮರ್ಡರ್ ಕೇಸಲ್ಲಿ ಇದ್ದವನು ತನ್ನೂರಲ್ಲೂ ಅವನಿಲ್ಲ. ಅವನು ಯಾಕಂದ್ರೆ ಜೈಲಿಂದ ಎಸ್ಕೇಪ್ ಆದ ತನ್ನೂರಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವನು ಎಲ್ಲಿದ್ನೋ ಈಗ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಗೊತ್ತಾಗುತ್ತೆ ನಮಗೆ. ಬೆಂಗಳೂರಿನಲ್ಲೇ ಬಂದಿದ್ನೇನೋ ಅಷ್ಟು ವರ್ಷ, 5 ವರ್ಷದಿಂದ. ಹಾಗಾಗಿ ಅವನಿಗೆ ಇಲ್ಲಿ ಟೋಪೋಗ್ರಫಿ ಎಲ್ಲ ಚೆನ್ನಾಗಿ ಗೊತ್ತಿದ್ರಿಂದ ಏನೋ ಒಂದು ದಿವಸ ಬಂದು ಇಲ್ಲಿ ಅಫೆನ್ಸ್ ಮಾಡಿ ಮತ್ತೆ ತಪ್ಪಿಸ್ಕೊಂಡು ಹೋಗಿ ಮತ್ತೆ ಬೆಂಗಳೂರಿನಲ್ಲಿ ಇನ್ನೂ ಎಷ್ಟು ಬೇರೆ ಥರದ ಅಫೆನ್ಸ್ ಮಾಡಿದಾನೋ ಇನ್ನೂ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಅದೆಲ್ಲದು ಈಗ ಮಾಹಿತಿ ನಮಗೆ ಬೇಕಾದಷ್ಟು ಅನ್ಡಿಟೆಕ್ಟೆಡ್ ಕೇಸಸ್ ಬೆಂಗಳೂರು ಸಿಟಿ ಬೇಕಾದಷ್ಟು ಇದೆ. ಬರೀ ನಾವು ಇದೊಂದು ಅಟೆಂಪ್ಟ್ ಟು ಮರ್ಡರು, ರಾಬರಿ ಅಂತ ಏನು ಒಂದು ಇಟ್ಕೊಂಡು ಹೊರಟಿದ್ದೀವಿ. ಇದಲ್ಲದಲ್ಲಿ ಬೇರೆ ಥರ ಅಫೆನ್ಸ್ ಮಾಡಿರ್ಬೋದು ಅವನು. ಯಾಕಂದ್ರೆ ಅಲ್ಲಿ ಬಾಂಬ್ ಹಾಕಿ ಸಾಯಿಸಿದವನು ಇನ್ನೇನು ಬೇಕಾದ್ರೂ ಮಾಡೋವಂಥ ಅವಕಾಶ ನಮ್ಮ ಅಭ್ಯಾಸದಲ್ಲಿದೆ ಅನ್ನೋದು ಅರ್ಥ ಆಗ್ತಾ ಇದೆ ನಮಗೆ. ಅವತ್ತು ಮೇಡಮ್ ಅವ್ರಿಗೆ ಪಾಪ ಅವ್ರು ಹೇಳಿದ್ರು ಫಿಂಗರ್ ಪ್ರಿಂಟ್ ಸಿಗ್ಬೋದಿತ್ತೇನೋ ಅಂತ. ಇದು ಪಬ್ಲಿಕ್ ಪ್ಲೇಸಲ್ಲಿ ಹ್ಯಾಂಡಲ್ ಮಾಡೋದು ಅವನು ನಾವು ಫುಟೇಜ್ ನೋಡಿದಾಗ ಎಲ್ಲೂ ಅವನು ಮೆಷಿನನ್ನು ಮುಟ್ಟಕ್ಕೆ ಹೋಗೋದಿಲ್ಲ. ಅವನು ಮೆಷಿನನ್ನು ಹ್ಯಾಂಡಲ್ ಮಾಡೋದೇ ಇಲ್ಲ ಅವನು. ಸೊ ಹಾಗಾಗಿ ಫಿಂಗರ್ ಪ್ರಿಂಟ್ ಇಡೋವಂಥ ಅವಕಾಶ ಅಲ್ಲಿ ಕಷ್ಟ ಕಾಣ್ತಾ ಇತ್ತು ನಮಗೆ. ಏನು ವೆಪನ್ ಯೂಸ್ ಮಾಡಿದ್ದ ಅದೆಲ್ಲ ಅವ್ನು ಕ್ಯಾರಿ ಮಾಡಿ ಹೋಗಿದ್ದ. ಅದನ್ನು ಕೂಡ ಒಂದು ಬಟ್ಟೆ ತಗೊಂಡು ಅದನ್ನು ಕೂಡ ಉಜ್ಕೊಂಡು ಹೋಗ್ತಾನೆ, ಪೇಪರ್ ಹರಿಸಿ ಹೋಗ್ತಾನೆ. ಬ್ಲಡ್, ಆ ಬ್ಲಡ್ ಯಾರ್ದು? EMಂದು, ಅವನದೇನು ಬ್ಲಡ್ ಅಲ್ಲ. ಸೊ ಹಾಗಾಗಿ ಅವನದು ಯಾವ್ದು ಕ್ಲೂ ಇಲ್ಲಿ ರಿಲೇಟೆಡ್ ಆಗಿ ಸಿಕ್ಕಿಲ್ಲ. ಇಲ್ಲಿ ಇದ್ದಿದ್ದೊಂದೇ ಫುಟೇಜ್, ಒಂದು ಫೇಸು. ಆ ಫೇಸ್ ಏನಾಗುತ್ತೆ, CCTVಯಲ್ಲಿ ಅಷ್ಟು ಕ್ಲಿಯರೆನ್ಸ್ ಬರೋದಿಲ್ಲ, ಕ್ಲಿಯರ್ ಫೇಸ್ ಕೊಡೋದಿಲ್ಲ. ಮತ್ತೆ ಗಡ್ಡ ಬೇರೆ ಬಿಟ್ಟಿದ್ದಾನೆ ಅವಾಗ. ಇವಾಗ ಏನ್ ಮಾಡಿದ್ದಾನೆ, ಮುಂದೆ ಒಂದು 3 ಹಲ್ಲು ಕಿತ್ತಿದ್ದಾನೆ ನೋಡಿ. ಸೊ ಫೇಸ್ ಡಿಸ್ಫಿಗರ್ಮೆಂಟ್ ಇದು. ತಾವು ಗುರುತು ಸಿಗಬಾರ್ದು ಅಂತ ಮಾಡ್ಕೊಂಡ್ರೆ ಒಂದು ಪ್ರಯತ್ನ ಅಂತ ಕಾಣ್ತಾ ಇದೆ. ಅದು 3 ಹಲ್ಲುಗಳು ಕಿತ್ತಿರೋದು. ಮತ್ತೆ ಗಡ್ಡ ಎಲ್ಲ ತೆಗೆದಿದ್ದಾನೆ. ಸೊ ಯಾರಿಗೂ ತಕ್ಷಣ ನೋಡಿದ್ರು ಗೊತ್ತಾಗೋದಿಲ್ಲ. 3 ವರ್ಷದ ಗ್ಯಾಪಲ್ಲಿ ಅವನು ಸಣ್ಣ ಆಗಿರ್ಬೋದು, ಅವಾಗಿನ ಫಿಟ್ನೆಸ್ಗೂ ಬಾಡಿ ಶೇಪ್ಗೂ ಈಗೂ ಕಡಿಮೆ ಆಗಿರ್ಬೋದು, ಜಾಸ್ತಿನೂ ಆಗಿರ್ಬೋದು.
ಈ ಎಲ್ಲ ಕನ್ಫ್ಯೂಷನ್ಗಳು. ಆದರೆ ಅರೆಸ್ಟ್ ಮಾಡಿದವ್ರಿಗೆ ಕ್ರೈಮ್ ಸ್ಟಾಫ್ಗಳಿಗೆ ಸಾಮಾನ್ಯವಾಗಿ ಮಾಹಿತಿ ಇರುತ್ತೆ ಇಂಥ ನಟೋರಿಯಸ್ಗಳು. ಹಾಗಾಗಿ ಆ ಟ್ರಾಫಿಕ್ ಡ್ಯೂಟಿಲಿ ಚೇಂಜ್ ಆಗಿದ್ದೇನೋ ಆ ಕ್ರೈಮ್ ಸ್ಟಾಫ್ ಯಾರು ಕಡಪದಲ್ಲಿ, ಯಾಕಂದರೆ ಕಡಪ ಡಿಸ್ಟಿಕ್ಗೆ ಮದನಪಲ್ಲಿ ಬರೋದು. ಸೊ ಪೊಲೀಸ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಿರ್ತಾರೆ. ಸೊ ಅವನು ಯಾರೋ ಆ ಥರದ್ದು ನೋಡಿ ಇವನು ಇಂಥವನು ಹಳೆ ಕಳ್ಳವನು ಅಥವಾ ಹಳೆ ಮರ್ಡರ್ ಕೇಸವನು ಅಂತ ಮಾಹಿತಿ ಹೋಗಿ ಹಿಡಿದಿರೋದ್ರಿಂದ ಮುಂದುವರೆದ ಭಾಗ ನಮ್ಗೆ ಹೋಗಿ ಸಿಕ್ಕಿರೋದು. ಇನ್ನೂ ತನಿಖೆಯಲ್ಲಿ ಹೊರಟಾಗ ಬೆಂಗಳೂರು ಸಿಟಿ ಒಳಗೆ ಅವ್ನು ಎಷ್ಟು ವರ್ಷದಿಂದ ರೂಢಿ ಇದ್ದ, ಹಿನ್ನೆಲೆಯಲ್ಲಿ ಕರ್ನಾಟಕದ ಇನ್ನೆಲ್ಲಾದರೂ ಈ ಥರದ ಅಫೆನ್ಸ್ಗಳು ಅಂದರೆ ಬರೀ ATMಗೆ ನುಗ್ಗು ಮಾಡ್ಬೇಕಂತ ಇಲ್ಲ. ಎಷ್ಟೋ ಪ್ರಕರಣಗಳು ನಿಮಗೆ ಮನೆಗಳಲ್ಲಿ ಒಂಟಿ ಹೆಂಗಸುಗಳ ಮೇಲೆ ಹೋಗಿ ಸಾಯಿಸಿ ಒಡವೆ ಕಿತ್ಕೊಂಡು ಹೋಗಿರೋ ಪ್ರಕರಣಗಳು ಇನ್ನೂ ಪತ್ತೆ ಆಗಿಲ್ಲ. ಬೇಕಾದಷ್ಟು ಕೇಸಸ್ ಬೆಂಗಳೂರು ಸಿಟಿಯಲ್ಲೇ ಆಗಿಲ್ಲ, ಬೆಂಗಳೂರು ಡಿಸ್ಟಿಕ್ಕಲ್ಲಿ ಆಗಿಲ್ಲ. ಸೊ ಅಂಥ ಪ್ರಕರಣಗಳಲ್ಲಿ ಇವನು ಭಾಗಿಯಾಗಿರ್ಬೋದು. ಯಾಕಂದ್ರೆ ಸಾಯಿಸೋದು ಇದೆಲ್ಲ ಅವ್ನಿಗೇನು ಎಬಿಚುವಲ್ ಥರ ಕಾಣ್ತಾ ಇರೋದ್ರಿಂದ ಆ ಥರ ಪ್ರಕರಣಗಳಲ್ಲಿ ಬೆದರಿಕೆ ಮಾಡೋದಕ್ಕೆ ಅಂತಲೇ ಆ ಒಂದು ವೆಪನ್ ಅನ್ನ ಕ್ಯಾರಿ ಮಾಡ್ತಾ ಇದ್ದಾನೆ, ಹೊಡಿಯೋದಕ್ಕೇನೆ ಪಿಸ್ಟಲ್ ನೋಡಿದ್ರೆ ಆಟಿಕೆ ಪಿಸ್ತಲ್ ಇದ್ದಂಗಿದೆ ಅದು, ಅಂದ್ರೆ ಹೆದರಿಸೋದಕ್ಕಾಗಿ ತಕ್ಷಣಕ್ಕೆ ಹೆದರಿಸೋದಕ್ಕಾಗಿ ಅಂತ ಅನ್ಸುತ್ತೆ ಅವನ ಕೈಯಲ್ಲಿ. ಹಾಗಾಗಿ ಆ ಕ್ಲೂಸ್ಗಳು ನಮ್ಗೆ ಇದ್ದಿದ್ದ ಒಂದು ಶಾರ್ಟೇಜ್ ಅಲ್ಲಿ ಮತ್ತೆ ಬ್ಲರ್ ಪಿಕ್ಚರ್ ಅಲ್ಲಿ ಅಲ್ಲಿ ಆಂಧ್ರ ಪೊಲೀಸನು ಮೋಸ್ಟ್ಲಿ ಅವ್ರಿಗೂ ಕನ್ಫ್ಯೂಷನ್ ಆಗಿರ್ಬೋದು ಅವನ ಅಲ್ವಾ ಅನ್ನೋದು ಪ್ರಶ್ನೆಗೆ. ಆದ್ರೆ ಈಗ ಅವನು ಬೇರೆ ಹಳೆ ಕೇಸಿನ ಈಗ ತಪ್ಪಿಸ್ಕೊಂಡಿದ್ದ ಆರೋಪಿಯಿಂದ ಹಿಡ್ಕೊಂಡವ್ರೆ. ಈಗ ಅದ್ರ ಜೊತೆಗೆ ಅವನು ಬಾಯ್ಬಿಟ್ಟಿರೋದು, ಇದನ್ನು ಬಾಯ್ಬಿಟ್ಟಿದೆ, ಇಂಟ್ರಾಗೇಷನ್ ಟೈಮಲ್ಲಿ ಬಾಯ್ಬಿಟ್ಟಿದ್ದಾನೆ. ಈಗ ನಮ್ಮವ್ರು ಹೋಗಿ ಡೀಟೇಲ್ ಅವನು ಇಲ್ಲಿ ತಗೊಂಡಾಗ ಇನ್ನೆಷ್ಟು ನಮ್ಮದು ಇನ್ಯಾವುದು ಬೇಚಗೂ ಬರ್ಬೋದು ಪ್ರಕರಣಗಳು. ಅವನು ಊರಿನಲ್ಲಿರೋ ವ್ಯಕ್ತಿ ಆಗಿದ್ದಿದ್ರೆ ಯಾವತ್ತೋ ಯಾರಾದ್ರೂ ಪತ್ತೆ ಮಾಡೋಕ್ಕೆ ಅವಕಾಶ ಕೊಡ್ತಿದ್ರು. ಅವನು ಆಲ್ರೆಡಿ ಎಸ್ಕೇಪ್ಡ್ ಅಕ್ಯೂಸ್ಡ್ ಅವನು, ಹಂಗಾಗಿ ಊರಲ್ಲಿ ಇರೋಕ್ಕೆ ಪ್ರಯತ್ನ ಮಾಡಿಲ್ಲ ಅವನು. ಹಾಗಾಗಿ ಯಾರು ಕ್ಲೂ ಅದ್ರ ಬಗ್ಗೆ ನಮ್ಗೆ ಇಲ್ಲೂ ಕೊಡೋಕ್ಕೂ ಆಗಿಲ್ಲ. ಮತ್ತೆ ಅರೆಸ್ಟ್ ಮಾಡಿದವ್ರು ಲಿಮಿಟೆಡ್ ಪೊಲೀಸು. ಸೊ ಅವ್ರಿಗೂ ಇವನ್ನ ಸರಿಯಾಗಿ ಟಿವಿಯಲ್ಲಿ ಯಾವುದು ಅಬ್ಸರ್ವ್ ಅವರು ಮಾಡಿಲ್ದಲ್ಲೇ ಇರ್ಬೋದು. ಹಂಗಾಗಿ ನಮಗೆ ಮಾಹಿತಿ ಸಿಕ್ಕಿಲ್ಲ. ನನಗೆ ಗೊತ್ತಿರೋಂಗೆ ಬೆಂಗಳೂರು ಸಿಟಿ ಪೊಲೀಸು ಅವಾಗ ಅಡಿಷನಲ್ ಕಮಿಷನರ್ ಮಿಸ್ಟರ್ ಪ್ರಣಬ್ ಮೋಹಂತಿ ಆ ಸಂದರ್ಭದಲ್ಲಿ ಇದ್ದಿದ್ದು. ಅವರು ಮತ್ತೆ ಮುಂದುವರೆದ ಎಲ್ಲ ಅಡಿಷನಲ್ ಕಮಿಷನರ್ಸ್ ಕ್ರೈಮ್ ಅವರು ನಿರಂತರವಾಗಿ ಒಂದು ಟೀಮನ್ನು ಆ ಬಾರ್ಡ್ರಲ್ಲಿ ಸರ್ಚ್ ಮಾಡೋಕ್ಕೆ ಬಿಟ್ಟಿದ್ದು ನನಗೂ ಗೊತ್ತು. ಇದು ನಾನು ರಿಟೈರ್ಡ್ ಆಫೀಸರ್ ಆದರೂ ನನಗೆ ಇದರಲ್ಲಿ ರೆಗ್ಯುಲರ್ ಟಚ್ ಇಟ್ಕೊಂಡಿರೋನು ಕ್ರೈಮ್ ಮ್ಯಾಟರ್ಸಲ್ಲಿ. ಸೊ ಅಲ್ಲೆಲ್ಲ ಕಡೆಯಿಂದ ಸರ್ಚ್ ಮಾಡ್ತಿದ್ದು ನನಗೆ ಗೊತ್ತಿತ್ತು. ಪ್ರಾಬ್ಲಮ್ ಏನಿತ್ತು ಇಲ್ಲಿಂದರೆ ಫಿಂಗರ್ ಪ್ರಿಂಟು ಟ್ಯಾಲಿಗೆ ಅವಕಾಶ ಆಗಿಲ್ಲ, ಫೋಟೋ ಬ್ಲರ್ನೆಸ್ಗೆ ಟ್ಯಾಲಿಗೆ ಅವ್ರಿಗೆ ಸಿಕ್ಕಿಲ್ಲದು ನಮ್ಗೆ ಸಿಗೋ ಚಾನ್ಸೇ ಇಲ್ಲ. ಇದೆಲ್ಲ ಕೊರತೆಯಲ್ಲಿ ಹಾಗೆ ಈ CCTV ಫುಟೇಜ್ ಅನ್ನೋದು ಒಂದ್ಸಲ ಕ್ಯಾರಿ ಆದ ನಂತರ ಮೀಡಿಯಾದಲ್ಲಿ ಬಂದ ನಂತರ ಕೂಡ ಆತ ತಲೆಮರೆಸ್ಕೊಳ್ಳೋದಕ್ಕೆ ಬೇರೆ ಅವಕಾಶಗಳು ಕೂಡ ಇದ್ದಿರೋ ಚಾನ್ಸಸ್ ಇರುತ್ತೆ ನಿಮ್ಗೆ? ಖಂಡಿತ. ನಾನು 1-2 ಪ್ರಕರಣಗಳಿದ್ದು ಅವರು ಡಕಾಯಿತಿ ಮಾಡ್ಸಕ್ ತಾನೇ ಬಸ್ ಚಾರ್ಜ್ ಕೊಟ್ಟು ಕಳ್ಸೋನು ತನ್ನ ಟೀಮ್ಗೆ. ಮಾರನೇ ದಿವಸ ಪೇಪರ್ಗಳು ಅವನೇ ತರಿಸಿ ಓದೋನು. ಅಲ್ಲಿ ಡಕಾಯಿತಿ ಆಗಿತ್ತವ, ಏನೇನ್ ಮಾಲ್ ಹೋಗಿದೆ ಅಂತ ಡೀಟೇಲ್ಸ್ ಅದ್ರಲ್ಲಿ ಹಾಕಿರೋರಲ್ವಾ. ಇಂಥ ಕಡೆ ಕಳ್ತನ ಡಕಾಯಿತಿ ಆಗಿದೆ, ಇಷ್ಟು ಚಿನ್ನ ಹೋಗೈತೆ, ಇಷ್ಟು ಬೆಳ್ಳಿ ಹೋಗೈತೆ ಅಂತ ಅದನ್ನ ಲೆಕ್ಕ ಕೇಳಕ್ಕೆ ಇಟ್ಕೊಂಡ್ರೋನು ಅವನು ಬಂದವ್ರ ಹತ್ರ. ಅವನು ಯೂಸ್ ಮಾಡೋನು ಮೀಡಿಯಾನ, ಪ್ರೆಸ್ ಪೇಪರ್ನ ಅವ್ನು ಯೂಸ್ ಮಾಡೋನು. ಸಾಂಬಶಿವಯ್ಯ ಅಂತ ನಾವು 2002ರಲ್ಲಿ ಗಾರಡಿ ಆಂಜನೇಯ ಅಂತ ನಟೋರಿಯಸ್ ಅವರು ಆಂಧ್ರ ನೆಲ್ಲೂರು ಮತ್ತೆ ವೆಸ್ಟ್ ಗೋದಾವರಿ ಕಡೆ ಗ್ಯಾಂಗ್ ಅದು. ಅದ್ರಲ್ಲಿ ಇಬ್ಬರು ಜೀವಾವಧಿ ಶಿಕ್ಷೆ ಅನುಭವಿಸಿದವರಂತವ್ರು. ಹೋಲ್ ಫ್ಯಾಮಿಲಿನೇ ಕರ್ನಾಟಕದಲ್ಲಿ 7 ವರ್ಷ ಕ್ಯಾಂಪ್ ಮಾಡಿ ಸುಮಾರು 14 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಲೂಟಿ ಮಾಡಾಕಿದ್ರು. ಅಂತ ಗ್ಯಾಂಗ್ ನಾವು 2002ರಲ್ಲಿ ಹಿಡಿದಾಗ ಅದ್ರ ಬಾಸ್ ಒಬ್ಬ ಸಾಂಬಶಿವಯ್ಯ ಅಂತ ಇದ್ದ. ಅವನು ಬಸ್ ಚಾರ್ಜ್ ಅವನು ಇಲ್ಲೇ ಆಟೋ ಓಡಿಸ್ಕೊಂಡು ಮಕ್ಕಳನ್ನೆಲ್ಲ ಮಲ್ಲೇಶ್ವರಂ ಕಾನ್ವೆಂಟಲ್ಲಿ ಓದಿಸ್ಕೊಂಡು ಇಲ್ಲೇ ಇದ್ದ. ಅವನು ಎಲ್ಲ ಇಲ್ಲೇ ಬೆಂಗಳೂರು ಸುತ್ತಮುತ್ತ ನಡ್ಕೊಂಡಿದ್ರು. ಅವನು ಪೇಪರ್ನ ನೆಕ್ಸ್ಟ್ ಡೇ ಓದೋನು. ಇವ್ರು ಹೋಗಿ ಬಂದ ಮೇಲೆ ಡಕಾಯಿತಿಗೆ ಲೆಕ್ಕ ಕೇಳಕ್ಕೆ ಅಂದ್ರೆ ಮೀಡಿಯಾನ ಅವರು ಬಳಸ್ಕೊಂಡವ್ರು, ಪ್ರೆಸ್ನ ಆಗಲಿ ಮೀಡಿಯಾ ಆಗಲಿ. ಹಾಗಾಗಿ ಈ ಮೀಡಿಯಾದ ಸಂದರ್ಭ ಅಲ್ಲಿ ನಮ್ಮ ಪೊಲೀಸರು, ಆಂಧ್ರ ಪೊಲೀಸರು ಕರ್ನಾಟಕದ ಮೀಡಿಯಾ ನೋಡಿದಾರೋ ಇಲ್ವೋ, ಅವ್ರು ಆಂಧ್ರ TV9 ನೋಡಿರ್ಬೋದು. ಅದರಲ್ಲಿ ಇದು ಎಷ್ಟು ಮಟ್ಟಿಗೆ ಕ್ಯಾರಿ ಆಗಿದೆಯೋ ಗೊತ್ತಾಗಿಲ್ಲ. ಕರ್ನಾಟಕದ TV9 ನಮ್ಮವ್ರಿಗೆ ಗೊತ್ತು, ಆದರೆ ನಮ್ಮಲ್ಲಿ ಅವನ ರೆಕಾರ್ಡ್ ಇಲ್ವಲ್ಲ. ಸೊ ಈ ಕೊರತೆಯಲ್ಲಿ ನಾವು ಅವನ್ನ ರೀಚ್ ಆಗೋದು ಲೇಟ್ ಆಯಿತು. ಫಿಂಗರ್ ಪ್ರಿಂಟು ಇರಲಿಲ್ಲ, ಅದು ರೀಚ್ ಆಗಲಿಲ್ಲ. ಮತ್ತು ಅವನ ಏನಾದ್ರು ಬ್ಲಡ್ಡು ಎಲ್ಲರ ಏಟ್ ಬಿದ್ದು ಏನಾದ್ರು ಬಿದ್ದಿದ್ದು ವಿಚಾರ ಇದ್ದಿದ್ರು ಅದನ್ನು ನಾವು ಕಳ್ಸೋಕೆ ಅವಕಾಶ ಇತ್ತು. ಟ್ಯಾಲಿಗೆ ಏನಕ್ಕಾದ್ರೂ ಒಂದು ಯಾವ ಒಂದು ಇದಕ್ಕೆ ಸೇರಿದವನಂತ ಆ ಥರದ್ದು ಏನು ಸಿಕ್ಕಿಲ್ಲ ಇಲ್ಲಿ ಕಡಪದಲ್ಲಿ. ಅಲ್ಲ, ಇದಕ್ಕೆ ಬಾಂಬು ಅಂತಂದಾಗ ಇಡೀ ನ್ಯಾಷನಲ್ ನ್ಯೂಸ್ ಅದು.
ಅದು ಆಗಿರೋದು 10 ವರ್ಷ ಕಚ್ಚಾ ಬಾಂಬ್ಗಳನ್ನ ಅನ್ನುವಂಥದ್ದು ಅಲ್ಲಿ ಕಾಮನ್ ಆಗಿ ಬಳಕೆ ಮಾಡ್ಕೊಳ್ತಾರೆ. 11 ವರ್ಷದಿಂದ ಮೇಡಮ್ ಅವಾಗ್ಲೂ ತಪ್ಪಿಸ್ಕೊಂಡಿದ್ದಾನಲ್ಲ. ಅಲ್ಲ 5 ವರ್ಷದಿಂದ ತಪ್ಪಿಸ್ಕೊಂಡಿದ್ದು. ನೇಸರ್ಗಿ ಅವರೇ, ತಾವು ಈ ಒಂದು ಕೇಸ್ನಲ್ಲಿ ಈಗ ಒಬ್ಬ ಮಹಿಳೆ ಮೇಲೆ ಆಗಿರ್ತಕ್ಕಂತಹ ಮಾರಣಾಂತಿಕ ಹಲ್ಲೆ ಕೇಸ್, ಆ ನಂತರದ ದಿವಸಗಳಲ್ಲೂ ಕೂಡ ಈ ಪ್ರಕರಣವನ್ನು ಅನೇಕ ಸಂದರ್ಭಗಳಲ್ಲಿ ರೈಸ್ ಕೂಡ ಮಾಡಲಾಗಿತ್ತು. ಯಾಕಂದ್ರೆ ಇಂಥದ್ದೊಂದು ಕೇಸನ್ನ ಯಾರು ಕೂಡ ಹಿಡಿಯೋದಕ್ಕೆ ಯಾಕೆ ಇನ್ನೂ ಕೂಡ ಆತನನ್ನ ಆರೋಪಿಯನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಪ್ರಶ್ನೆ. ಆದ್ರೆ ಈಗ ಆತ ಸಿಕ್ಕಾಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಇರೋದ್ರಿಂದಾಗಿ ಆತನ ಮೇಲೆ ಈಗ ನೆಕ್ಸ್ಟ್ ಏನ್ ಜವಾಬ್ದಾರಿ ಇರುತ್ತೆ ಇಲ್ಲಿ ಪೊಲೀಸರ ಕಡೆಯಿಂದ ಅಂತ ಹೇಳುತ್ತಾರೆ. ಅವ್ರದ್ದು ಚಿತ್ತೂರಿನಲ್ಲಿ ಮತ್ತೆ ಅವ್ರ ಪೊಲೀಸ್ನವ್ರು ಏನ್ ಮಾಡ್ತಾರೋ, ಅವನು ಕಾರಾಗೃಹದಿಂದ ತಪ್ಪಿಸ್ಕೊಂಡಿದ್ದು ಒಂದು ಅಪರಾಧ, ನಂತರ ಪೊಲೀಸ್ನವ್ರ ಹತ್ರ ಬಂದು ತಪ್ಪಿಸ್ಕೊಂಡಿದ್ದು ಮತ್ತೊಂದು ಅಪರಾಧ, ಮತ್ತಿನ್ನೇನೇನು ಅಪರಾಧಗಳಿದಾವೆ ಗೊತ್ತಿಲ್ಲ, ಅದು ಅವರು ಕಾರ್ಯಕ್ರಮ ಹಾಕೊಳ್ತಾರೆ. ಆದರೆ ಇದರಲ್ಲಿ ಮುಖ್ಯವಾಗಿ ಈಗ ಅವನ ಹೇಳಿಕೆ ಪ್ರಕಾರವಾಗಿ ಹೇಳಿಕೆಯನ್ನು ನಾವೇ ನೋಡಿದ್ವಿ. ಬೆಂಗಳೂರಿನಲ್ಲಿ ATMನಲ್ಲಿ ಮಾಡಿದ್ದು ನಾನೇ ಅಂತ ಅವನು ಒಪ್ಕೊಂಡಿದ್ದಾನೆ ಅಂತ ಹೇಳಿದ್ವಿ. ಅದರ ಆಧಾರದ ಮೇಲೆ ನಾವೆಲ್ಲ ಈಗ ತೀರ್ಮಾನ ಮಾಡಿ, ಈಗ ATMನಲ್ಲಿ ಮಾಡಿದವನು ಇವನೇ ಅಂತ ಒಂದು ಕನ್ಫೆಷನ್ ಸ್ಟೇಟ್ಮೆಂಟ್ ಇರ್ಬೋದು, ಅಷ್ಟು ಮಾತ್ರಕ್ಕೆ ಅವನ್ನ ಕನ್ವಿಕ್ಷನ್ ಮಾಡೋಕ್ಕಾಗೋದಿಲ್ಲ. ಎವಿಡೆನ್ಸ್ ಅಷ್ಟು ಇನ್ವೆಸ್ಟಿಗೇಷನ್, ಈಗ ಮತ್ತೆ ಕಂಪ್ಲೇಂಟ್ ಅವ್ರು ಏನು ಹೇಳಿಕೆ ಕೊಟ್ಟಿದ್ರು, ಅವ್ರ ಕಂಪ್ಲೇಂಟ್ ಏನಾಯಿತು, ಆಕೆ ಹೇಳಿಕೆ ಏನಿದೆ, ಇದೆಲ್ಲ CC ಫುಟೇಜ್ ಎಲ್ಲ ನೋಡಿ ಅವನ್ನ ಕರೆಸಿ ಅದ್ರನ್ನೆಲ್ಲ ಕನ್ಫ್ರಂಟ್ ಮಾಡಿ ಐಡೆಂಟಿಫಿಕೇಶನ್ ಪೀರಿಯಡ್ ಆಗಿ ಇವನೇ ಆವತ್ತಿದ್ದವನು ಅಂತ ಆಕೆ ಜ್ಯೋತಿ ಅವ್ರ ಹೇಳಿಕೆ ತಗೊಂಡು, ಯಾಕೆಂದರೆ ಅಲ್ಲಿವರೆಗೆ ಇನ್ವೆಸ್ಟಿಗೇಷನ್ ಆಗಿರುತ್ತೆ. ಯಾರೋ ಬಂದ ಮಾಡ್ದ, ಇವತ್ತಿನವರೆಗೂ ಪೊಲೀಸ್ನವ್ರಿಗೆ ಕ್ಲೂ ಇಲ್ಲ, ಅವನ ಹೆಸರು ಕೂಡ ಗೊತ್ತಿರಲಿಲ್ಲ. ಈಗ ಅವನ ಹೆಸರು ಬರ್ತಾ ಇದೆ, ಅವನು ಕಾಣ್ತಾ ಇದೆ. ಆದ್ದರಿಂದ ಮಧುಕರ್ ರೆಡ್ಡಿ ಅನ್ನೋವನೇ ಇವನು ಇಂಥವನು ಐಡೆಂಟಿಫೈ ಮಾಡಿ, ಐಡೆಂಟಿಫಿಕೇಶನ್ ಮಾಡಿದ ನಂತರ ಅವನ್ನ ಕರ್ಕೊಂಡೋಗಿ FIR ಆಗಲೇ ಹಾಕಿರ್ತಾರೆ. ಹೆಸರು ಗೊತ್ತಿರಲ್ಲ, ಯಾರು ಅಂತ ಗೊತ್ತಿರಲ್ಲ, ಅನ್ನೋನ್ ಪರ್ಸನ್ ಇರ್ತಾರೆ. ಈಗ ನೋನ್ ಪರ್ಸನ್ ಗೊತ್ತಾದ ತಕ್ಷಣ ತಗೊಂಡೋಗಿ ಅವನ್ನ ಸರೆಂಡರ್ ಮಾಡಿ ಪೊಲೀಸ್ನವ್ರ ಮುಂದೆ ಹಾಜರು ಮಾಡ್ತಾರೆ. ಹಾಜರು ಮಾಡಿ ಇನ್ನು ಕೇಸ್ ಲೈಕ್ ದಿಸ್ ಅವರು ಪೊಲೀಸ್ ಕಸ್ಟಡಿ ಕೇಳಲೇಬೇಕಾಗುತ್ತೆ. ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿ ಇವನು ಎಲ್ಲೆಲ್ಲಿ ಮಾಡಿದಾನೋ, ಎಷ್ಟು ಮಾಡಿದಾನೋ, ಯಾವ ರೀತಿ ಮಾಡಿದಾನೋ, ಬೆಂಗಳೂರಲ್ಲಿ ಏನು ಮಾಡಿದಾನೋ ಅದೆಲ್ಲ ಇನ್ವೆಸ್ಟಿಗೇಷನ್ ಡೀಟೇಲ್ ಆಗಬೇಕಾಗುತ್ತೆ. ಆ ಪ್ರಕಾರ ತಗೊಂಡು ನಂತರ ಚಾರ್ಜ್ ಶೀಟ್ ಹಾಕ್ತಾರೆ. ಹಾಕಿದ ನಂತರ ಈ ಕೇಸಲ್ಲಿ ಶೂರ್ ಕೇಸು, ನೋಡಿದ್ರೆ ಕನ್ವಿಕ್ಷನ್ ಆಗಲೇಬೇಕು, ತಪ್ಪಿಸ್ಕೊಳ್ದೇ ಇದ್ರೆ. ಅದನ್ನ ನನಗೇನೋ ಅನುಮಾನ. ಮಾತಾಡ್ತೀನಿ ನಿಮ್ಮ ಜೊತೆಗೆ ಚರ್ಚೆ ನಾವು ಮುಂದುವರಿಸೋಣ. ಹಾಗೆ ಡಾಕ್ಟರ್ ದಿನೇಶ್ ರಾವ್ ಅವರು ಕೂಡ ನಿಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ಅವ್ರ ಜೊತೆ ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ.